ಎಲ್ಲರಿಗೂ ನಮಸ್ಕಾರಗಳು. ಊಟದ ನಂತರ ವಿದ್ಯಾರ್ಥಿಗಳನ್ನು ಸೇರಿಸೋದು ಎಷ್ಟು ಕಷ್ಟ ಅಂತ ವಿಭಾಗದ ಅಧ್ಯಕ್ಷರಾಗಿ ನನಗೆ ಗೊತ್ತಿದೆ. ನಮ್ಮ ವಿಭಾಗದಲ್ಲೂ ಕಾರ್ಯಕ್ರಮ ಮಾಡಬೇಕಾದ್ರೆ ಗೇಟ್ನ ಲಾಕ್ ಮಾಡಿಸ್ಬಿಡ್ತಿದ್ದೆ ನಾನು, ಯಾರೂ ಹೊರಗಡೆ ಹೋಗಲೇಬಾರ್ದು ಅಂತೇಳಿ. ಅಂಥ ಪರಿಸ್ಥಿತಿ ಇದೆ. ಹಾಗಾಗಿ ಧ್ಯಾನದ ಬಗ್ಗೆ ಬೆಳಗ್ಗೆ ನೀವು ಧ್ಯಾನ ಮಾಡಿದಾಗ ನಿಮಗೆ ಕೆಲವೊಂದು ಅನುಭವಗಳಾಗಿದೆ. ಧ್ಯಾನದ ಬಗ್ಗೆ ಆಧ್ಯಾತ್ಮ ಚಿಂತಕರು, ಆಯುರ್ವೇದ ತಜ್ಞರು ಇವರೆಲ್ಲ ಬಹಳಷ್ಟು ವಿಚಾರಗಳನ್ನು ತಿಳಿಸ್ತಾರೆ. ಆದರೆ ಒಬ್ಬ ವಿಜ್ಞಾನಿಯಾಗಿ ಅದರಲ್ಲೂ ಜೆನೆಟಿಕ್ಸ್ ಬಗ್ಗೆ ನಾನು ಅಧ್ಯಯನ ನಡೆಸಬೇಕಾದ್ರೆ ನನ್ನ ಒಂದು ಧ್ಯಾನದ ಕುರಿತು ಪರ್ಸೆಪ್ಷನ್ ಏನಿದೆ ಅದು ಬೇರೆ ಥರ ಇರುತ್ತೆ. ನಾನು ಆಳದಲ್ಲಿ, ಈಗ ನಿಮಗೆ ಒಂದು ಅನುಭವ ಆಯ್ತಲ್ಲ, ಆ ಅನುಭವದ ಆಳಕ್ಕಿಳಿದು ಮಾಲಿಕ್ಯುಲರ್ ಲೆವೆಲಲ್ಲಿ ದೇಹದ ಮೇಲೆ ಧ್ಯಾನ ಯಾವ ರೀತಿ ಪರಿಣಾಮ ಬೀರುತ್ತೆ ಅನ್ನುವುದು. ಬರೀ ದೇಹ ಅಂದರೆ ದೇಹ ಮಾತ್ರ ಅಲ್ಲ, ನಮ್ಮ ಮೆದುಳು, ಹೃದಯ, ಶ್ವಾಸಕೋಶ, ನಮ್ಮ ಲಿವರ್ ಮತ್ತು ನಮ್ಮ ಜನನೇಂದ್ರಿಯಗಳು ಎಲ್ಲದರ ಮೇಲೂ, ಇದರ ಜೊತೆಗೆ ಸರ್ಕ್ಯುಲೇಷನ್, ಬ್ಲಡ್ ಸರ್ಕ್ಯುಲೇಷನ್, ಲಿಂಫ್ಯಾಟಿಕ್ ಸರ್ಕ್ಯುಲೇಷನ್ ಏನೇನಿದೆ ದೇಹದ ಒಳ ಅಂಗಾಂಗಗಳು, ಇದರ ಮೇಲೆ ಧ್ಯಾನ ಒಂದು ಅದ್ಭುತವಾದ ಪರಿಣಾಮವನ್ನು ಬೀರುತ್ತೆ. ಒಬ್ಬ ಸಂಶೋಧಕಿಯಾಗಿ, ನಾನು ಒಬ್ಬ ವಿಜ್ಞಾನಿ ಅಥವಾ ಸಂಶೋಧಕಿ ಅಂತ ಹೇಳೋದಾದರೆ, ಅನುಭವಗಳನ್ನ ಒಂದು ಪ್ರೂಫ್ ಥರ, ರಿಸರ್ಚ್ ಡೇಟಾ ಥರ ಸಿಕ್ಕಿದಾಗ ಮಾತ್ರ ಅದನ್ನು ನಂಬೋದಕ್ಕೆ ಸಾಧ್ಯ. ಹಾಗಾಗಿ ಜಗತ್ತಿನಾದ್ಯಂತ ಬಹಳಷ್ಟು ಸಂಶೋಧನೆಗಳು ಧ್ಯಾನದ ಮೇಲೆ ನಡೀತಾ ಇದೆ. ಕಾರಣ, ಈಗ ನಾವಿರುವ ಜಗತ್ತು ಒತ್ತಡದ ಜಗತ್ತು. ತಂತ್ರಜ್ಞಾನ ತುಂಬ ಮುಂದುವರಿತಾ ಇದೆ. AI ಕೇಳಿರ್ಬೋದು, ಕೃತಕ ಬುದ್ಧಿಮತ್ತೆ. ಅದು ಮುಂದಿನ ದಿನದಲ್ಲಿ ಮನುಷ್ಯನನ್ನು ರಿಪ್ಲೇಸ್ ಮಾಡಿಬಿಟ್ಟಿದೆ, ಆಗ್ತಾ ಇದೆ ಎಲ್ಲ ಕ್ಷೇತ್ರದಲ್ಲೂ. ಇಂಥ ಸಂದರ್ಭದಲ್ಲಿ ಇದರ ಜೊತೆಯಲ್ಲಿ ಪ್ಯಾರಲಲ್ ಆಗಿ ನಮಗೆ ಬಹಳ ಒಂದು ದೊಡ್ಡ ಆತಂಕ ಕಾಡ್ತಾ ಇದೆ. ಅದು ಒತ್ತಡ. ನೀವೇನೇ ಬೇಕಾದರೂ ಮಾಡಬಹುದು, ಆದರೆ ಒತ್ತಡ ನಿಯಂತ್ರಣ ನಿಮಗೆ ಗೊತ್ತಿಲ್ಲ ಅಂತಂದರೆ ನೀವು ಜೀವನದಲ್ಲಿ ಯಶಸ್ವಿಯಾಗಲು ಸಾಧ್ಯನೇ ಇಲ್ಲ. ಹಾಗಾಗಿ ಈ ಒತ್ತಡ ನಿವಾರಕದಲ್ಲಿ ಧ್ಯಾನವು ಒಂದು ಅಂತ ನಿಮಗೆ ಗೊತ್ತು. ಧ್ಯಾನದಲ್ಲಿ 100 ಥರ ಧ್ಯಾನ ಇದೆ. ಒಂದೊಂದು ಕೇಂದ್ರದಲ್ಲಿ ಒಂದೊಂದು ರೀತಿಯ ಧ್ಯಾನವನ್ನು ಅಭ್ಯಾಸ ಮಾಡಿಸ್ತಾರೆ. ಹಾಗಾಗಿ ಧ್ಯಾನದಲ್ಲಿ ಆನಾಪಾನಸತಿ ಬಗ್ಗೆ ಹೇಳಿದ್ರು, ವಿಪಾಸನಾ ಧ್ಯಾನ ಇದೆ, ಮೈಂಡ್ಫುಲ್ ಮೆಡಿಟೇಷನ್ ಅಂತಿದೆ. ಈ ಥರ ಇದೆಲ್ಲ ಬಹಳ ಪ್ರಸಿದ್ಧಿಯಾಗಿರುವಂತಹ ಧ್ಯಾನದ ಸ್ಥಿತಿ, ಮೈಂಡ್ಫುಲ್ ಮೆಡಿಟೇಷನ್. ನಾನು ವಿದ್ಯಾರ್ಥಿಗಳಿಗೆ ಹೇಳ್ತೀನಿ, ಮೈಂಡ್ಫುಲ್ ಮೆಡಿಟೇಷನ್ ಮಾಡಿ ನೀವು ಅಂತ. ಜಸ್ಟ್ ಕಾನ್ಸಂಟ್ರೇಟ್ ವಾಟ್ ಯು ಆರ್ ಡೂಯಿಂಗ್ ಅಂತ. ಮೈಂಡ್ಫುಲ್ ಮೆಡಿಟೇಷನ್ ಅಷ್ಟೇ. ನೀವು ಗಮನ ಇಟ್ಟು ಯಾವುದೇ ಒಂದು ಕೆಲಸವನ್ನು ಮಾಡ್ತಾ ಇದ್ರೆ ದಟ್ ಈಸ್ ನಥಿಂಗ್ ಬಟ್ ಎ ಮೈಂಡ್ಫುಲ್ ಮೆಡಿಟೇಷನ್. ನಿಮ್ಮ ಗಮನ ಸಂಪೂರ್ಣವಾಗಿ ಅಲ್ಲಿರುತ್ತೆ. ಅದೇ ರೀತಿ ನಮ್ಮ ಉಸಿರಾಟವನ್ನು ನಾವು ಗಮನಿಸೋದಿದೆಯಲ್ಲ, ಅದು ಧ್ಯಾನದ ಒಂದು ವಿಧಾನ. ಈಗಾಗಲೇ ತಮ್ಗೆ ಅನುಭವ ಆಗಿದೆ ಧ್ಯಾನ ಮಾಡೋದು ಎಷ್ಟು ಕಷ್ಟ ಅಂತೇಳಿ. ಅಷ್ಟು ಸುಲಭ ಅಲ್ಲ. ಅದರ ಜೊತೆಗೆ ಈ ಆಧ್ಯಾತ್ಮಿಕತೆಯ ಒಂದು ದಾರಿಯಲ್ಲಿ ಹೋಗಬೇಕು ಅಂತಂದರೆ ಎಲ್ಲರಿಗೂ ಸಾಧ್ಯ ಇಲ್ಲ. ಅದಕ್ಕೆ ಸಿದ್ಧಿ ಬೇಕು ಅಂತಾರೆ. ಮನಸ್ಸನ್ನು ಹದಗೊಳಿಸಿದ ನಂತರವೇ ನಾವು ಈ ಥರದ ಪ್ರಕ್ರಿಯೆಗೆ ಒಳಪಡಬಹುದು, ಇಲ್ಲ ಅಂದರೆ ಸಾಧ್ಯ ಇಲ್ಲ ಅದು. ಹಾಗಾಗಿ ಧ್ಯಾನದ ವೈಜ್ಞಾನಿಕತೆ ಅಂತ ನೋಡೋದಾದರೆ, ಮೊದಲನೇದಾಗಿ ಕಣ್ಣು ಮುಚ್ಚಿ, ಮೊದಲನೇದು ಎಲ್ಲ ಹೇಳ್ತಾರೆ, ಈಗ ಮುಂದಿನ ದಿನದಲ್ಲಿ ಮೌನಕ್ಕೆ ಹೆಚ್ಚಿನ ಪ್ರಾಶಸ್ತ್ಯ ಕೊಡ್ತಾ ಇದ್ದಾರೆ. ವಿಜ್ಞಾನಿಗಳು ಹೇಳ್ತಿದ್ದಾರೆ, ಮೌನವಾಗಿರಿ. ಮೌನವಾಗಿದ್ದಾಗ ದೇಹದ ಒಳಗಡೆ ಬೇಕಾದಷ್ಟು ದುರಸ್ತಿಗಳು ನಡೆಯುತ್ತೆ. ಡ್ಯಾಮೇಜ್ ಆಗಿರುವಂತಹ ಸೆಲ್ಸ್ ಆಗ್ಬೋದು, DNA ಆಗ್ಬೋದು, ಅದೆಲ್ಲ ಸರಿಯಾಗಕ್ಕೆ ಮೌನ ಬಹಳ ಮುಖ್ಯ ಅಂತಾರೆ, ಉಪವಾಸ ಮುಖ್ಯ ಅಂತಾರೆ. ಅದೇ ರೀತಿ ಧ್ಯಾನವನ್ನು ನಾವು ನೋಡೋದಾದರೆ ಏನೇನು ಆಗುತ್ತೆ, ನಿಮ್ಗೆ ಅನುಭವ ಸ್ವಲ್ಪ ಇದೆ ಧ್ಯಾನದಲ್ಲಿ. ಮೊದಲನೇದಾಗಿ ಧ್ಯಾನ ಮಾಡಿದಾಗ ನಮ್ಮ ಮೆದುಳಿನಲ್ಲಿರುವ ಕೆಲವು ಅಲೆಗಳಿದೆ, ಮೆದುಳಿನಲ್ಲಿ ಅಲೆಗಳು ಫಾರ್ಮ್ ಆಗ್ತಾ ಇರುತ್ತೆ ಪ್ರತಿದಿನ. ನೀವು ಪಾಠ ಕೇಳಬೇಕಾದ್ರೆ, ಕೆಲಸ ಮಾಡಬೇಕಾದ್ರೆ ಬೀಟಾ ಅಲೆಗಳು ಬಿಡುಗಡೆ ಆಗ್ತಾ ಇರುತ್ತೆ. ಸುಮ್ಮನೆ ಒಂದು ನಿಮಿಷ ಕೂತ್ಕೊಂಡ್ರೆ ಬೀಟಾದಿಂದ ಆಲ್ಫಾಗೆ ಅದು ಕನ್ವರ್ಟ್ ಆಗುತ್ತೆ. ಆಲ್ಫಾ ಅಲೆಗಳು ತುಂಬ ಒಳ್ಳೆಯದದು. ಆಲ್ಫಾ ಅಲೆಗಳು ದೇಹದ ಆರೋಗ್ಯಕ್ಕೆ ಬಹಳ ಮುಖ್ಯ. ಅದು ಯಾವಾಗ ಅಂತಂದರೆ, ಕಣ್ಣು ಮುಚ್ಚಿ 1 ನಿಮಿಷ ಕೂತ್ಕೊಂಡ್ರು ಬೀಟಾ ಅಲೆಯಿಂದ ಮೆದುಳಿನ ಬೀಟಾ ಅಲೆಗಳು ಆಲ್ಫಾ ಅಲೆಗಳಾಗಿ ಅದು ಕನ್ವರ್ಟ್ ಆಗ್ತಾ ಬರುತ್ತೆ. ನಂತರ ಬರೋದು ಥೀಟಾ ಅಲೆಗಳು. ಥೀಟಾ ಅಲೆ ಅಂದರೆ ನಿದ್ರೆನೂ ಅಲ್ಲ, ಎಚ್ಚರನೂ ಅಲ್ಲ, ಮಂಪರಿನ ಅವಸ್ಥೆ. ಧ್ಯಾನದಲ್ಲಿ ಆ ಅವಸ್ಥೆಗೆ ತಲುಪ್ತೀವಿ ಸಾಮಾನ್ಯವಾಗಿ. ಮಂಪರಿನ ಅವಸ್ಥೆಯಲ್ಲಿ ನೀವು ಏನೇ ಒಂದು ಇನ್ಸ್ಟ್ರಕ್ಷನ್ನ ನಿಮ್ಮ ಮೆದುಳಿಗೆ ಕೊಟ್ಟರು ಅದು ಹಾಗೇ ಆಗುತ್ತೆ, ಆಗಲೇಬೇಕದು. ಇಟ್ ಇಸ್ ಅ ಸೈನ್ಸ್, ಅದೇನು ಬೇರೆ ಮಿರಾಕಲ್ ಅಲ್ಲ. ಏನೇ ಇನ್ಸ್ಟ್ರಕ್ಷನ್ ನೀವು ಕೊಡಿ ಅದು ಖಂಡಿತ ಆಗುತ್ತೆ. ಸಬ್ಕಾನ್ಷಿಯಸ್ ಮೈಂಡ್ ಅದು ಕೇಳುತ್ತವಾಗ, ಅದು ಏನು ರಿಜಿಸ್ಟರ್ ಆಗುತ್ತೆ ಮೈಂಡಲ್ಲಿ, ಅದು ಮುಂದಿನ ದಿನದಲ್ಲಿ ಅದೇ ಥರ
ನಿಮಗೆ ಆಶ್ಚರ್ಯ ಆಗುತ್ತೆ, ಇದೇನು ನಡೀತಾ ಇದೆಯಲ್ಲ ನನ್ನ ಜೀವನದಲ್ಲಿ, ಆಶ್ಚರ್ಯಗಳು ಅಂತ. ಆಶ್ಚರ್ಯ ಏನಲ್ಲ, ಅದು ನಿಮ್ಮ ಸಬ್ಕಾನ್ಷಿಯಸ್ ಮೈಂಡು ಆ ಡೈರೆಕ್ಷನಲ್ಲಿ ಹೋಗ್ತಾ ಇರೋದ್ರಿಂದ. ಹಾಗಾಗಿ ತೀಟ ಅಲೆಗಳಿಗೆ ಬರುತ್ತೆ. ಧ್ಯಾನಾವಸ್ಥೆಯಲ್ಲಿ ತೀಟ ಒಂದು ಸ್ಟೇಟ್ಗೆ ಹೋಗ್ತೀವಿ. ನಂತರ ಕೆಲವರು ನಿದ್ದೆನೂ ಮಾಡಿಬಿಡ್ತಾರೆ ಧ್ಯಾನ ಮಾಡ್ಬೇಕಾದ್ರೆ, ಅದು ಡೆಲ್ಟಾ. ಕೆಲವರಿಗೆ ಧ್ಯಾನ ಮಾಡ್ತಿರಲ್ಲ, ಧ್ಯಾನಕ್ಕೆ ಹೋಗಿ ನಿದ್ದೆಗೆ ಹೋಗ್ಬಿಡ್ತಾರೆ, ಆಮೇಲೆ ಎಚ್ಚರ ಆಗುತ್ತೆ, ಡೆಲ್ಟಾಗೆ ಹೋಗ್ತಾರೆ. ಇನ್ನೂ ಒಂದು ಅಲೆ ಇದೆ ಗಾಮಾ ಅಂತ. ಗಾಮಾ ಅಲೆಗಳು ಬರಬೇಕು ಅಂತಂದರೆ ಸತತವಾಗಿ ಧ್ಯಾನನ ಮಾಡ್ತಾನೆ ಇರಬೇಕು. ಅದರಲ್ಲೂ ಮುಖ್ಯವಾಗಿ ಹಲವಾರು ಆಧ್ಯಾತ್ಮಿಕ ಚಿಂತಕರು, ರಮಣ ಮಹರ್ಷಿಗಳ ಬಗ್ಗೆ ನೀವು ಕೇಳಿರ್ಬೋದು. ಅವರು ರಾಮಕೃಷ್ಣ ಪರಮಹಂಸರು, ವಿವೇಕಾನಂದರು, ಅವರು ಹಲವಾರು ದಿನಗಳು ಧ್ಯಾನ ಮಾಡ್ತಾ ಇದ್ರಂತೆ ಕಣ್ಣು ಮುಚ್ಚಿ. ನೀವು ಇಮ್ಯಾಜಿನ್ ಮಾಡಿ, 5 ನಿಮಿಷ ಕಣ್ಣು ಮುಚ್ಚಿ ಧ್ಯಾನ ಮಾಡೋಕ್ಕಾಗಲ್ಲ ನಮಗೆ. ದಿನಗಳು, ವಾರಗಳು ಅವರಿಗೆ ಗೊತ್ತೇ ಇರ್ತಾ ಇರಲಿಲ್ಲ ಧ್ಯಾನದಲ್ಲಿ. ಆಮೇಲೆ ಅವರ ಮೈ ಮೇಲೆ ಸೊಳ್ಳೆಗಳು, ಇರುವೆ, ಏನೇ ಅವ್ರಿಗೆ ಮಾಡಿದ್ರು ಅದು ಅವ್ರಿಗೆ ಎಚ್ಚರ ಆಗ್ತಾ ಇರಲಿಲ್ಲ, ಅದು ಧ್ಯಾನ. ಹಾಗಾಗಿ ನೀವು ಕೇಳಿರ್ಬೋದು, ಹಿಂದೆ ರಾವಣ, ಬೇರೆ ಬೇರೆ ರಾಕ್ಷಸರು ದೇವರ ಹತ್ರ ವರ ಪಡಿಬೇಕಾದ್ರೆ ಘೋರ ತಪಸ್ಸು ಮಾಡ್ತಿದ್ರು ಅಂತ. ಧ್ಯಾನ ಅದಷ್ಟೇನೆ. ಮಾಡ್ಬೇಕಾದ್ರೆ ಹುತ್ತ ಬೆಳೀತಾ ಇತ್ತು, ಬೇರೆ ಬೇರೆ ಥರದ ಬದಲಾವಣೆಗಳಾಗ್ತಿತ್ತು, ದೇಹ ಕುರ್ಷಾಗ್ತಾ ಇತ್ತು. ಕೊನೆಗೆ ಭಗವಂತ ಒಲೆದು ಅವ್ರಿಗೆ ವರ ನೀಡ್ತಾ ಇದ್ದಾರೆ ಅಂತ. ಅದೇ ರೀತಿ ಧ್ಯಾನದ ಬಗ್ಗೆ ಭಾಳ ಇನ್ನೊಂದು ತುಂಬ ಸಿಂಪಲ್ ಉದಾಹರಣೆ ಕೊಡಬೇಕು ಅಂತಂದರೆ, ಆ ಒಂದು ಸ್ಥಿತಿಗೆ ನಾವು ಹೋದಾಗ ಮಿರಾಕಲ್ಗಳು ಸೃಷ್ಟಿಯಾಗುತ್ತೆ. ಗಾಮಾ ಅಲೆಗಳು ನಮ್ಮ ಮೆದುಳಿಗೆ ಬಂದಾಗ ಅವರೇ ಒಂದು ಮಿರಾಕಲ್ ಮಾಡ್ತಾರೆ. ಅಂದರೆ ಪವಾಡ ಪುರುಷರು ಅಂತಾರಲ್ಲ, ಬೇಕಾದಷ್ಟು ಜನ ಇದ್ದಾರೆ ಪವಾಡ ಪುರುಷರುಗಳು. ಮುಕುಂದೂರು ಸ್ವಾಮಿಗಳು ಅಂತ ಕೇಳಿರ್ಬೋದು. ಎಷ್ಟು ಅವರೆಲ್ಲ ಅವಧೂತರು, ತುಂಬ ಸಿಂಪಲ್ಲು ನೋಡೋಕ್ಕೆ. ಅವರು ಒಂಥರ ಭಿಕ್ಷುಕರ ಥರನೇ ಇರ್ತಾರೆ. ತುಂಬ ಅವ್ರನ್ನ ಆ ಥರ ಅನ್ಕೊಳ್ಳೋಕ್ಕೆ ಆಗಲ್ಲ, ಆದರೆ ಪವಾಡ ಮಾಡ್ತಾಯಿದ್ರು. ಹೇಗೆ ಅಂದರೆ ಗಾಮಾ ಸ್ಟೇಟಲ್ಲಿರೋರು ಧ್ಯಾನ ಮಾಡಿ. ಒಂದು ಬೆಸ್ಟ್ ಎಕ್ಸಾಂಪಲ್ಲು ಧ್ಯಾನದ ಉಪಯೋಗ ಅಂತ ನಾವು ನೋಡೋದಾದರೆ ವಾಲ್ಮೀಕಿ ಮಹರ್ಷಿ ಈ ಬೆಸ್ಟ್ ಎಕ್ಸಾಂಪಲ್ ಅಂತ ನಾನು ಹೇಳ್ತೀನಿ. ಅದನ್ನು ಯಾರೂ ಇದುವರೆಗೂ ಮೆನ್ಷನ್ ಮಾಡ್ತಾ ಇಲ್ಲ. ಒಬ್ಬ ಬೇಡ ಅಂಥ ಮಹಾಕಾವ್ಯ ರಚನೆ ಮಾಡೋಕ್ಕೆ ಹೇಗೆ ಸಾಧ್ಯ ಅಂತಂದರೆ ಧ್ಯಾನನೇ ಅದು. ತಪಸ್ಸು ಅಂದ್ರೆ ಏನು? ಧ್ಯಾನ ಮಾಡಿದಾಗ ಅವರಿಗೆ ಗಾಮಾ ಸ್ಟೇಟ್ಗೆ ಹೋಗ್ತಾರೆ. ಗಾಮಾದಲ್ಲಿ ನಿಮಗೆ ಅದ್ಭುತಗಳ ಸೃಷ್ಟಿಯಾಗುತ್ತೆ. ಹಾಗಾಗಿ ಇದು ನಮಗೆ ಧ್ಯಾನದಿಂದ ಆಗುವ ಪ್ರಯೋಜನ. ಮೊದಲನೇದಾಗಿ ನಮ್ಮ ಅಲೆಗಳು, ಮೆದುಳಿನಲ್ಲಿರುವ ಅಲೆಗಳು ಬೀಟಾ ಅಲೆಗಳಿಂದ ಆಲ್ಫಾಗೆ ಬರುತ್ತೆ. ಆಲ್ಫಾ ಇನ್ನೂ ಹೆಚ್ಚು ಧ್ಯಾನ ಮಾಡಿದಾಗ ಥೀಟಾಗೆ ಬರುತ್ತೆ, ಆಮೇಲೆ ಗಾಮಕ್ಕೆ ಬರುತ್ತೆ. ಆ ಸ್ಥಿತಿಯನ್ನು ಯಾರು ತಲುಪ್ತಾರೋ, ಸಾಧಕರಲ್ಲಿ ಸಾಧಕರು ಅಂತ ನಾವು ಯಾರನ್ನ ಕರಿತೀವಿ, ಅವರೆಲ್ಲ ಯಾವಾಗಲೂ ಆ ಗಾಮಾ ಅಲೆಗಳ ಆನಂದವನ್ನು ಅನುಭವಿಸಿ ಸೃಷ್ಟಿನ ಮಾಡ್ತಾರೆ. ಅವರು ಪವಾಡಗಳನ್ನು ಮಾಡ್ತಾರೆ. ಎಲ್ಲೋ ನಡೆಯೋದು ಗೊತ್ತಾಗುತ್ತೆ ಅವ್ರಿಗೆ, ಆಗುತ್ತೆ, ಸಾಧ್ಯ ಇದೆ. ಆದರೆ ಆ ಸ್ಥಿತಿಯನ್ನು ತಲುಪಬೇಕು, ಅದು ಅಷ್ಟು ಸುಲಭದ ಮಾತು ಅಲ್ಲ ಅದು. ಹಾಗಾಗಿ ಇದು ಮೊದಲನೇದಾಗಿ ನಾವು ನೋಡುವಂಥ ಒಂದು ಸೈಂಟಿಫಿಕ್ ಆಗಿ ಇದನ್ನು ಫಂಕ್ಷನಲ್ MRI ಅಂತ ಮಾಡ್ತಾರೆ ನ್ಯೂರೋ ಸೈಂಟಿಸ್ಟ್. ಫಂಕ್ಷನಲ್ MRIಯಲ್ಲಿ ಮೆದುಳಿನಲ್ಲಿ ಧ್ಯಾನ ಮಾಡುವ, ಅದನ್ನು ಬುದ್ಧಿಸ್ಟ್ ಮಾಂಕ್ಗಳ ಮೇಲೆ ಮಾಡಿದ್ದಾರೆ. ಅದ್ಭುತವಾಗಿ ಧ್ಯಾನ ಮಾಡ್ತಾರೆ ಬುದ್ಧಿಸ್ಟ್ ಮಾಂಕ್ಸ್. ನೀವು ನಿಜವಾಗ್ಲೂ ಅವ್ರಿಗಿರುವ ಒಂದು ಶಕ್ತಿ ಏನಂದರೆ ಕ್ರಿಯೇಟ್ ಮಾಡ್ಬೋದು, ಅಷ್ಟು ಶಕ್ತಿ ಇರುತ್ತೆ ಸತತವಾಗಿ ಧ್ಯಾನ ಮಾಡೋರಿಗೆ. 2 ಗುಂಪುಗಳಲ್ಲಿ ಮಾಡಿದ್ದಾರೆ. ಒಂದು ಗುಂಪು ಬುದ್ಧಿಸ್ಟ್ ಮಾಂಕ್ಸು ಧ್ಯಾನ ಮಾಡೋ ಅಂಥವ್ರು, ಇನ್ನೊಂದು ಗುಂಪು ಧ್ಯಾನ ಅಂದರೆ ಏನು ಅಂತಲೇ ಗೊತ್ತಿಲ್ಲ ಆದಂಥ ನಮ್ಮಂಥ ಜನಗಳು. ಇಬ್ಬರಲ್ಲೂ ಫಂಕ್ಷನಲ್ MRI ಮಾಡಿ ನೋಡಿದಾಗ ಆಶ್ಚರ್ಯ ಆಗೋಗಿದೆ ಅವ್ರಿಗೆ. ಬ್ರೈನ್ ವೇವ್ಸು ಯಾವ ರೀತಿ ಆ ಫಂಕ್ಷನಲ್ ECG ಥರ ಬರುತ್ತದು, ರೆಕಾರ್ಡ್ ಆಗುತ್ತೆ. ಆ ರೆಕಾರ್ಡಲ್ಲಿ ನೋಡಿದ್ರೆ ಎಲ್ಲ ಗಾಮಾ ಸ್ಟೇಟಲ್ಲಿ ಇರೋ ಅಂಥದ್ದು. ಹಾಗಾಗಿ ಇದೊಂದು ಬಹಳ ಪ್ರಮುಖವಾಗಿ ನಡೆಯುವಂಥ ಪ್ರಕ್ರಿಯೆ. ಎರಡನೆಯದು, ನಮ್ಮ ದೇಹದಲ್ಲಿ ಒಳಗಡೆ ಎಲ್ಲ ಕೆಮಿಕಲ್ ರಿಯಾಕ್ಷನ್ನು, ಎಲ್ಲದು ನೀವು ಏನೇ ತಗೊಳ್ಳಿ ಎಲ್ಲ ಕೆಮಿಕಲ್ಸನ್ನೇ, ಎಲ್ಲ ಕೆಮಿಕಲ್ ರಿಯಾಕ್ಷನ್, ಉಸಿರಾಡೋದು, ತಿನ್ನೋದು, ಪ್ರತಿ ಒಂದು ಮಾಡಬೇಕಾದ್ರೂ ಒಂದೊಂದು ಕೆಮಿಕಲ್ಸ್ಗಳು ಬಿಡುಗಡೆ ಆಗುತ್ತೆ. ಪ್ರೋಟೀನ್ಗಳಾಗ್ಬೋದು, ಎನ್ಸೈಮ್ಸ್ಗಳಾಗ್ಬೋದು, ಗ್ರೋತ್ ಫ್ಯಾಕ್ಟರ್ಸ್ ಆಗ್ಬೋದು, ಬಿಡುಗಡೆ ಆಗಲೇಬೇಕು, ಆಗುತ್ತೆ. ಹಾಗಾಗಿ ನಾವೆಲ್ಲ ಚೆನ್ನಾಗಿ ಬದುಕಿದ್ದೀವಿ. ಇದರಲ್ಲಿ ಬಹಳಷ್ಟು ಜನ ಸದಾ ದುಃಖಿಗಳು, ಸದಾ ಆತಂಕ, ಭಯ, ಚಡಪಡಿಕೆ, ರೆಸ್ಟ್ಲೆಸ್ನೆಸ್ಸು, ಅಸೂಯೆ, ದ್ವೇಷ, ಮನುಷ್ಯ ಥರನೇ ಇರಲ್ಲ, ಅವರು ಪ್ರಾಣಿಗಳ ಥರ ಬದುಕ್ತಾ ಇರ್ತಾರೆ. ಮತ್ತೆ ಕೆಲವರು ಬ್ಲಿಸ್ಫುಲ್ ಆಗಿರ್ತಾರೆ, ಸದಾ ಸಂತೋಷ, ಯಾರು ಏನಂದ್ರೂ ಬೇಜಾರೇ ಮಾಡ್ಕೊಳ್ಳೋದಿಲ್ಲ, ಆರಾಮಾಗಿರ್ತಾರೆ, ಕೆಲಸಗಳು ಮಾಡ್ತಿರ್ತಾರೆ, ಅಚೀವ್ಮೆಂಟ್ ಬೇಕಾದಷ್ಟು ನಡೀತಾ ಇರುತ್ತೆ. ಅವರು ಪರಿವೇ ಇಲ್ಲ ಅವ್ರಿಗೆ, ಯಾರು ಏನಾರು ಅಂದ್ಕೊಂಡು ನನ್ನ ಕೆಲಸ ನಾನು ಮಾಡ್ಕೊಂಡು ಹೋಗ್ತಾ ಇರ್ತೀನಿ ಅನ್ನೋ ಥರ ಇರ್ತಾರೆ. ಕಾರಣ ಏನು ಅಂತ ನೋಡೋದಾದರೆ ಅದಕ್ಕೆ ಕಾರಣ ನಮ್ಮ ಮೆದುಳಿನಲ್ಲಿ ಬಿಡುಗಡೆಯಾಗುವ ಹಾರ್ಮೋನ್ಸ್ಗಳು.
ಮೇನ್ ಅದನ್ನೇ ಎಲ್ಲ. ನಿಮಗೆ ದುಃಖ ಆದಾಗ್ಲೂ ಒಂದು ಹಾರ್ಮೋನ್ ಬಿಡುಗಡೆ ಆಗುತ್ತೆ, ಆತಂಕ ಆದಾಗ ಕಾರ್ಟಿಸಾಲ್ ಅಂತ ಸ್ಟ್ರೆಸ್ ಹಾರ್ಮೋನ್ ಬಿಡುಗಡೆ ಆಗುತ್ತೆ, ಖುಷಿ ಆದಾಗ ಡೋಪಮೈನ್ ಬಿಡುಗಡೆ ಆಗುತ್ತೆ, ಒಂದು ಪ್ರೀತಿ ಅಂತ ಅಂದಾಗ ಆಗ ಆಕ್ಸಿಟಾಸಿನ್ ಲವ್ ಹಾರ್ಮೋನ್ ಬಿಡುಗಡೆ ಆಗುತ್ತೆ. ಎಲ್ಲದಕ್ಕೂ ಹಾರ್ಮೋನೇ ಕಾರಣ. ಹಾಗಾಗಿ ಇದು ನಮ್ಮ ಕೈಲೇ ಇದೆ. ಇದನ್ನ ಧ್ಯಾನದಿಂದ ನಾವು ಬದಲಾವಣೆ ಮಾಡ್ಕೋಬಹುದು. ಎಕ್ಸಸೈಸು, ಧ್ಯಾನ, ಫಾಸ್ಟಿಂಗು ಇದೆಲ್ಲ ನಾವು ಮಾಡಿದಾಗ ಈ ಗುಡ್ ಹಾರ್ಮೋನ್ಸ್ಗಳನ್ನ ಆಕ್ಟಿವೇಟ್ ಎಲ್ಲ. ಅದಕ್ಕೆ ಗಾದೆ ಹೇಳ್ತಾರೆ, ನಿನ್ನ ಉದ್ಧಾರ ನೀನು ಹಾಳಾಗೋದಕ್ಕೆ ನೀನೇ ಕಾರಣ ಹೊರತು ಇನ್ಯಾರೂ ಕಾರಣ ಅಲ್ಲ. ಅದನ್ನ ನಾನು 1000 ಟೈಮ್ಸು ಅದನ್ನ ಎಕ್ನಾಲೆಡ್ಜ್ ಮಾಡ್ತೀನಿ. ನಿನ್ನ ಏಳಿಗೆ ನೀನು ಹಾಳಾಗೋದಕ್ಕೆ ನೀನೇ ಕಾರಣ, ಇನ್ಯಾರೂ ಅಲ್ಲ. ನಾವು ಬ್ಲೇಮ್ಸ್ ಬೇರೆಯವ್ರ ಮೇಲೆ ಹಾಕ್ತೀವಿ. ನಾವು ಇದು ನಮ್ಮ ಸುತ್ತಮುತ್ತ ಪರಿಸರ ಚೆನ್ನಾಗಿರ್ಲಿಲ್ಲ ಅದಕ್ಕೆ ನಾನು ಉದ್ಧಾರ ಆಗಲಿಲ್ಲ, ನನ್ನ ಟೀಚರ್ ಪಾಠ ಸರಿಯಾಗಿ ಮಾಡಲಿಲ್ಲ ಅದಕ್ಕೆ ನನಗೆ ಮಾರ್ಕ್ಸ್ ಕಮ್ಮಿ, ನಾನು ಸರಿಯಾಗಿ ಓದಲಿಲ್ಲ ನೀನೇ ಕಾರಣ, ನೀನೇ ಕಾರಣ. ನೀನೇನಾದ್ರು ಚೆನ್ನಾಗಾಗಬೇಕು ಅಂದ್ರೂ ನೀನೇ, ಹಾಳಾಗೋದಾದ್ರೂ ನೀನೇ ಕಾರಣ. ನಮ್ಮಲ್ಲಿ ಬಿಡುಗಡೆಯಾಗುವ ಹಾರ್ಮೋನ್ಸು ಅದನ್ನು ನೀನೇ ಸೆಕ್ರೇಟ್ ಮಾಡ್ಕೊಳ್ಳೋದು. ಹಾಗಾಗಿ ಧ್ಯಾನ ಮಾಡಿದಾಗ ಯಾವ ಹಾರ್ಮೋನ್ ಬಿಡುಗಡೆ ಆಗುತ್ತೆ ಅಂದರೆ ಸೆರೋಟೋನಿನ್, ಮೂಡ್ ಹಾರ್ಮೋನ್ ಬಿಡುಗಡೆ ಆಗುತ್ತೆ. ಧ್ಯಾನ ಮಾಡಿದ್ಮೇಲೆ ನಿಮ್ಮ ಜೊತೆ ಯಾರು ಜಗಳ ಆಡಿದ್ರೆ ವಾಪಸ್ ನೀವು ಜಗಳ ಆಡಲ್ಲ. ಅದು ನೋಡಿ, ಟ್ರೈ ಮಾಡಿ ನೀವು. ಕಾರಣ ಮೂಡ್ ಹಾರ್ಮೋನು. ನಿಮ್ಮ ಮೂಡು ಚೆನ್ನಾಗಿದ್ರೆ ಎದುರಾಳಿ ಏನೇ ಮಾಡಲಿ ಅವನು ನಿಮ್ಮನ್ನ ಏನು ವಿಚಲಿತ ಮಾಡೋಕ್ಕಾಗಲ್ಲ. ನಿಮ್ಮ ಮೂಡ್ ಚೆನ್ನಾಗಿಲ್ಲ ಅಂದರೆ ಎದುರುಗಡೆ ಇದ್ದವರು ಒಳ್ಳೆಯವರೇ ಆಗಿದ್ರು ನೀವೇ ಜಗಳ ಮಾಡ್ಕೊಂಡು ಹೋಗ್ತೀರ ಅವ್ರ ಹತ್ರ. ಅದು ಹಾಗಾಗಿ ಸೆರೋಟೋನಿನ್ ಇಸ್ ಅ ಮೂಡ್ ಸ್ಟೆಬಿಲೈಸರ್. ಅದು ಧ್ಯಾನ ಮಾಡಿದಾಗ ಬಿಡುಗಡೆ ಆಗೋದು. ಡೋಪಮೈನು ರಿವಾರ್ಡಿಂಗ್ ಹಾರ್ಮೋನು. ಖುಷಿ ಆಗ್ತಾ ಇರುತ್ತೆ, ಸಣ್ಣದಕ್ಕೂ ಸಂತೋಷ, ಸಣ್ಣ ಪುಟ್ಟದಕ್ಕೂ ಸಂತೋಷ ಪಡೋದು ರಿವಾರ್ಡಿಂಗ್. ಅದು ಯಾವಾಗ ಧ್ಯಾನ ಮಾಡಿದಾಗ ರಿವಾರ್ಡಿಂಗ್ ಹಾರ್ಮೋನ್ ಬಿಡುಗಡೆ ಆಗುತ್ತೆ. ಸದಾ ಕಾಲ ಒಂಥರ ಹಕ್ಕಿ ಥರ ಹಾರಾಡ್ತಾ ಇರ್ತೀರ. ನೋಡಿದವ್ರಿಗೆಲ್ಲ ಹೊಟ್ಟೆ ಕಿಚ್ಚಬೇಕು, ಏನಾಗಿದೆಯಪ್ಪ, ಖುಷಿ, ಯಾವಾಗಲೂ ಖುಷಿ, ರಿವಾರ್ಡಿಂಗ್ ಹಾರ್ಮೋನ್ ಬಿಡುಗಡೆ ಆಗ್ತಿರುತ್ತೆ. ಆಕ್ಸಿಟಾಸಿನ್, ಎಲ್ಲರ ಹತ್ರ ಪ್ರೀತಿ, ಎಲ್ಲರ ಜೊತೆ ಪ್ರೀತಿಯಿಂದ ಮಾತಾಡ್ತೀರಾ, ಸಹಾನುಭೂತಿ, ಕರುಣೆ, ಇದ್ಯಾವುದು ಆಕ್ಸಿಟಾಸಿನ್ ರಿಲೀಸ್ ಆಗ್ತಾ ಇರುತ್ತೆ. ಅದೇ ಥರ ಎಂಡಾರ್ಫಿನ್. ಎಷ್ಟೇ ಕೆಲಸ ಮಾಡಿದ್ರು, ಈಗ ರೇವತಿ ಮೇಡಮ್ ಅವ್ರು ರಿಟೈರ್ಡ್ ಆದ್ಮೇಲೆ ಕೆಲಸ ಮಾಡ್ತಾ ಇದ್ದಾರೆ. ಅವ್ರಿಗಿರೋ ಒಂದು ಆಕ್ಟಿವ್ನೆಸ್ಸು ನಮ್ಮ ಯಂಗ್ಸ್ಟರ್ಸ್ 20 ವರ್ಷದವ್ರಿಗಿಲ್ಲ. ಅಷ್ಟು ಖುಷಿಯಾಗಿ ಅವರು ಕೆಲಸ ಮಾಡ್ತಾ ಇದ್ದಾರೆ. ರಂಗನಾಥ್ ಸರ್ ಅವ್ರು ಎಷ್ಟು ಕೆಲಸ ಇನ್ವಾಲ್ವ್. ಇಲ್ಲಿ ಇರೋರೆಲ್ಲ, ಈ ಅವತಾರ್ ಫೌಂಡೇಶನಲ್ಲಿ ಇರೋರೆಲ್ಲ ಎಲ್ಲ ರಿಟೈರ್ಡ್ ಆದವರು ಸುಮಾರು ಜನ ಇರೋದು. ಆದರೆ ಅವ್ರಿಗಿರೋಷ್ಟು ಉತ್ಸಾಹ, ಎನರ್ಜಿ ನಮ್ಮ MSc ಹುಡುಗರುಗಳಿಗೆ ಇರಲ್ಲ. ಫಸ್ಟ್ ಅವರಲ್ಲೇ ಅವ್ರ ಮುಖ ನೋಡಿದ್ರೆ ಗೊತ್ತಾಗ್ತಿರುತ್ತೆ ನಮಗೆ, ಊಟ ಮಾಡಿ ಒಂದು ವಾರ ಅನ್ನೋ ಥರ ಫೀಲಲ್ಲಿ ಕೂತಿರ್ತಾರೆ ಅವರು. ಅಷ್ಟು ಡಲ್ಲು ಫೇಸ್ ನೋಡಿದ ತಕ್ಷಣ ನಮಗೆ ನಮ್ಮ ಎನರ್ಜಿ ಡ್ರೈನ್ ಔಟ್ ಆಗಿಬಿಟ್ಟು ನಮಗೆ ಬೇಜಾರಾಗಬೇಕು. ಕಾರಣ ಅವರಿಗೆ ಈ ಒಂದು ಹಾರ್ಮೋನ್ಗಳ ಕೊರತೆ. ಯಾವಾಗಲೂ ಸ್ಟ್ರೆಸ್ ಹಾರ್ಮೋನಲ್ಲೇ ಇರ್ತಾರೆ. ಸೋಷಿಯಲ್ ಮೀಡಿಯಾ ಅದು ಇದು ಎಲ್ಲ ಇರೋದ್ರಿಂದ ಒತ್ತಡ 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 ಒತ್ತಡ. ಆದರೆ ಇದನ್ನು ಚೇಂಜ್ ಮಾಡ್ಕೊಳ್ಳೋದಕ್ಕೆ ಸುಲಭವಾದ ವಿಧಾನ ಮೆಡಿಟೇಷನ್. ಇಡೀ ಜಗತ್ತಿನಲ್ಲಿ ಬಹಳಷ್ಟು ಸಂಶೋಧನೆ ನಡೀತಾ ಇದೆ ಮೆಡಿಟೇಷನ್ ಮೇಲೆ. ಎಲ್ಲ ಹೇಳ್ತಾ ಇರೋದು ಒತ್ತಡನ ನೀನು ನಿವಾರಣೆ ಮಾಡಬೇಕು, ನೀನು ಚೆನ್ನಾಗಿ ಬದುಕಬೇಕು ಅಂದರೆ ಮೆಡಿಟೇಷನ್ ಒಂದೇ ಮೂಲ. ಅದು ಬಿಟ್ಟು ಇನ್ಯಾವುದೂ ಇಲ್ಲ. ಮೆಡಿಟೇಷನ್ ಯಾವ್ದಾದ್ರು ವಿಧ ಆಗ್ಬೋದು, ಅದರಲ್ಲಿ ನಿಮಗಿಷ್ಟವಾದದ ಮೆಡಿಟೇಷನಲ್ಲಿ 100 ಇದೆ, 1000 ಇದೆ. ನಿಮ್ಗೆ ಯಾವ್ದು ಇಷ್ಟ ಅದನ್ನು ಆಯ್ಕೆ ಮಾಡಿ ಅದನ್ನೇ ಮಾಡ್ತಾ ಬನ್ನಿ. ಹಾಗಾಗಿ ಈ ಎಂಡಾರ್ಫಿನ್ ಅನ್ನೋದು ಪೇನ್ ಕಿಲ್ಲರ್ ಥರ. ನೀವು ಎಷ್ಟೇ ಕೆಲಸ ಮಾಡಿದ್ರೂ ಸುಸ್ತಾಗಲ್ಲ, ಏಕೆಂದ್ರೆ ಪೇನ್ ಕಿಲ್ಲರ್ ಒಳಗೆ ರಿಲೀಸ್ ಆಗ್ತಿರುತ್ತೆ. ನೀವು ಹೊರಗಡೆಯಿಂದ ತಗೊಳ್ಳೋದೇ ಬೇಡ, ಖುಷಿಯಾಗಿರ್ತೀರ. ಪೇನ್ ಆಗ್ತಿರುತ್ತೆ, ಖುಷಿ, ಕಾರಣ ಪೇನ್ ಕಿಲ್ಲರ್, ಎಂಡಾರ್ಫಿನ್. ಇವುಗಳು ರಿಲೀಸ್ ಆಗೋದ್ರಿಂದ ನಮಗೆ ಏನಾಗ್ತಾ ಇದೆ, ಒಳ್ಳೆಯ ಹಾರ್ಮೋನುಗಳು ಸತತವಾಗಿ ಬಿಡುಗಡೆ ಆಗ್ತಾ ಇರುತ್ತೆ. ಸ್ಟ್ರೆಸ್ ಹಾರ್ಮೋನು ಸಪ್ರೆಸ್ ಆಗ್ತಾ ಇರುತ್ತೆ. ಹಾಗಾಗಿ ನಾವು ಸದಾ ಸಂತೋಷವಾಗಿರ್ತೀವಿ. ಮೂರನೆಯ ವೈಜ್ಞಾನಿಕ ಒಂದು ಏನು ಅದರದ್ದು ಸೈನ್ಸ್ ಬಿಹೈಂಡ್ ದ ಮೆಡಿಟೇಷನ್ ಅಂತಂದರೆ, ಮೆಡಿಟೇಷನ್ ಮಾಡಿದಾಗ ನಮ್ಮ ಪ್ಯಾರಾಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್ ಅಂತ ಒಂದಿದೆ, ಅದು ಸಪ್ರೆಸ್ ಆಗುತ್ತೆ. ಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್ ಸಪ್ರೆಸ್ ಆಗಿ ಪ್ಯಾರಾಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್ ಆಕ್ಟಿವೇಟ್ ಆಗುತ್ತೆ. ಪ್ಯಾರಾಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್ ಆಕ್ಟಿವೇಟ್ ಆದರೆ ಅದು ನಿಮ್ಮ ಮುಂಭಾಗದ ಮೆದುಳನ್ನ ಆಕ್ಟಿವೇಟ್ ಮಾಡುತ್ತೆ. ಮುಂಭಾಗದ ಮೆದುಳು ಆಕ್ಟಿವೇಟ್ ಆದರೆ ನಿಮ್ಮನ್ನ ಹಿಡಿದು ನಿಲ್ಲಿಸಕ್ಕೆ ಜಗತ್ತಲ್ಲಿ ಯಾರಿಗೂ ಸಾಧ್ಯ ಇಲ್ಲ. ಅದನ್ನ ಆಕ್ಟಿವೇಟ್ ಮಾಡ್ಕೊಳ್ಳೋಕ್ಕೆ ಗೊತ್ತಿಲ್ಲ ಯಾರಿಗೂ. ಹಾಗಾಗಿ ನಾವು ಎಷ್ಟು ಒದ್ದಾಡಿ ಈ ಒಂದು ಪ್ರಪಂಚ, ಈ ಜನ್ಮದಲ್ಲಿ ಸಾಕಪ್ಪ ಸಾಕು ಈ ಜನ್ಮ ಅಂತ ಅಂತಾರೆ ಜನ. ಆದರೆ ಮನುಷ್ಯ ಜನ್ಮ ಅನ್ನೋದಿದೆಯಲ್ಲ, ನಿಜವಾಗ್ಲೂ ಕ್ರಿಯೇಟರ್ ಆಗ್ಬೋದು ನೀವು, ಕಿಂಗ್ ಮೇಕರ್. ನೀವೇನು ಕಿಂಗ್ ಅಲ್ಲ, ಕಿಂಗ್ಗಳನ್ನ ನೀವೇ ಸೃಷ್ಟಿ ಮಾಡ್ಬೋದು. ಕಾರಣ ಏನಂತಂದ್ರೆ ಮುಂಭಾಗದ ಮೆದುಳು ಆಕ್ಟಿವೇಟ್. ಹೇಗೆ ಆಕ್ಟಿವೇಟ್ ಮಾಡ್ತೀರಾ?
ಮೆಡಿಟೇಷನ್ ಮಾಡಿದ್ರೆ ಮುಂಭಾಗದ ಮೆದುಳು ಪ್ರಿಫ್ರಾಂಟಲ್ ಕಾರ್ಟೆಕ್ಸ್ ಅಂತ ಅಂತೀವಿ, ಅದು ಆಕ್ಟಿವೇಟ್ ಆದರೆ ವಿತ್ ಇನ್ ನೋ ಟೈಮ್ ಬಿಲೇನಿಯರ್. ಇವತ್ತು ಭಿಕ್ಷುಕ, ನಾಳೆ ಬಿಗ್ ಶಾಟ್. ಹೆಂಗೆ ಅಂದರೆ ಇನೋವೇಷನ್ಸ್. ಮುಂಭಾಗದ ಮೆದುಳು ಕೂತಲ್ಲೇ ಐಡಿಯಾಗಳು ಕೊಡುತ್ತೆ ನಿಮಗೆ. ಅದು ಮಾಡು, ಇದು ಮಾಡು, ಕ್ರಿಯೇಟಿವಿಟಿ, ಇನೋವೇಷನ್, ಡಿಸ್ಕವರಿಗಳು, ಡಿಸಿಷನ್ ಮೇಕಿಂಗ್, ಯಾವ ಸಂದರ್ಭದಲ್ಲಿ ಏನು ಡಿಸಿಷನ್ ಮಾಡಬೇಕು ಅಂತ ಹೇಳೋದು ಮುಂಭಾಗದ ಮೆದುಳು. ಡಿಸಿಷನ್ ಮೇಕಿಂಗ್ ಮಾಡೋಕ್ಕಾಗ್ದೇನೆ ನಾವೆಲ್ಲ ಇವತ್ತು ನೋವನ್ನ ಅನುಭವಿಸ್ತಿರೋದು. ಯಾವ ಸಂದರ್ಭದಲ್ಲಿ ಏನು ಮಾಡಬೇಕು ಅನ್ನೋ ಅದು ನಿರ್ಧಾರ ಗೊತ್ತಿಲ್ಲ ನಮಗೆ. ಕನ್ನಡ ತಗೋಬೇಕಾ, ಹಿಸ್ಟ್ರಿ ತಗೋಬೇಕಾ ಗೊತ್ತಿಲ್ಲ, ಆಯ್ತಾ. ಸೈನ್ಸ್ ತಗೋಬೇಕಾ, ಆರ್ಟ್ಸ್ ತಗೋಬೇಕಾ ಗೊತ್ತಿಲ್ಲ, ಯಾವ ಜಾಬ್ಗೆ ಹೋಗ್ಬೇಕು ಗೊತ್ತಿಲ್ಲ, ಏನು ಬೇಕು ನಿನಗೆ ಗೊತ್ತಿಲ್ಲ ನಮ್ಗೇನೇನು. ಕಾರಣ ಮುಂಭಾಗದ ಮೆದುಳು ಕಂಪ್ಲೀಟ್ ಶಟ್ ಡೌನ್ ಆಗಿ ಹಿಂಭಾಗದ ಆನಿಮಲ್ ಬ್ರೈನ್ ಅಂತೀವಿ. ಹಿಂಭಾಗದ ಆನಿಮಲ್ ಬ್ರೈನ್ ಹಿಂಭಾಗದಲ್ಲಿದೆ. ಅದರದ ಕೆಲಸ ಯಾವಾಗಲೂ ಫೈಟು, ಫ್ಲೈಟು, ಫ್ರೈಟು, ಫ್ರೀಸ್, ಇಷ್ಟೇ ಅದ್ರ ಕೆಲಸ. ಹಿಂಭಾಗದ ಮೆದುಳು ಆಕ್ಟಿವೇಟ್ ಆದವರು ಸದಾ ಕಾಲ ಜಗಳ ಆಡ್ತಾರೆ ಅಥವಾ ಓಡೋಗ್ತಾರೆ, ಫೈಟು ಅಥವಾ ಫ್ಲೈಟು, ಆ ಜಾಗದಿಂದ ಎಸ್ಕೇಪು, ಅಥವಾ ಫ್ರೀಸು, ಸುಮ್ಮನೆ ಇರೋದು, ಶಾಕಿಂಗ್ ಅಂತಂತಾರಲ್ಲ, ಅಥವಾ ಆ ಥರದ್ದು. ಹಾಗಾಗಿ ಅದು ಯಾವಾಗ ನಿಮಗೆ ಆಕ್ಟಿವೇಟ್ ಆಗಿರುತ್ತೆ, ನೀವು ಏನನ್ನು ಸಾಧನೆ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಇದು ಲಾಜಿಕ್ ಇದೆ, ಇದರಲ್ಲಿ ಒಂದು ಲಾಜಿಕ್ಕು. ಮುಂಭಾಗದ ಆಕ್ಟಿವೇಟ್ ಆದರೆ ಹಿಂಭಾಗದ ಶಟ್ ಡೌನ್ ಆಗುತ್ತೆ, ಹಿಂಭಾಗದ ಆಕ್ಟಿವೇಟ್ ಆದರೆ ಮುಂಭಾಗದ ಶಟ್ ಡೌನ್ ಆಗುತ್ತೆ. ಸದಾಕಾಲ ಮುಂಭಾಗದ ಮೆದುಳನ್ನ ಆಕ್ಟಿವೇಟ್ ಯಾರು ಮಾಡ್ಕೊಂಡಿರ್ತಾರೆ, ನೋ ಟೈಮ್. ಸುಧಾಮೂರ್ತಿ, ನಾರಾಯಣ ಮೂರ್ತಿ ಹೇಗೆ 10x10 ರೂಮಲ್ಲಿ ಇನ್ಫೋಸಿಸ್ ಸ್ಟಾರ್ಟ್ ಮಾಡಿ ಇವತ್ತು ಆ ಮಟ್ಟಿಗೆ ಏರಿದ್ದಾರೆ ಅಂತಂದರೆ ಅವರ ಪ್ರಾಕ್ಟೀಸ್, ಅವರ ಲೈಫ್ ಸ್ಟೈಲ್, ಅವರ ಡಯೇಟ್, ಅದೆಲ್ಲದು ಜೊತೆಗೆ ಮೆಡಿಟೇಷನ್. ಮೊದಲೆಲ್ಲ ಏನಾಗ್ತಿತ್ತು, ನಮ್ಮ ಪೂರ್ವಜರು ಮೆಡಿಟೇಷನ್ ಮಾಡಿಸ್ತಾ ಇದ್ರು, ಮನೇಲಿ ಧ್ಯಾನ ಮಾಡಿಸ್ತಾ ಇದ್ರು. ಈಗ ಏನೂ ಇಲ್ಲ, ಪೂಜೆ, ಧ್ಯಾನ, ಭಜನೆ. ಈಗ ಎಷ್ಟು ಚೆನ್ನಾಗಿ ಅವರು ಒಂದಷ್ಟು ಭಜನೆ ಮಾಡಿದ್ರು. ಅದು ಶಬರಮತಿ ಆಶ್ರಮದಲ್ಲಿ ನಡೆದಂಥ ಭಜನೆಗಳು. ಅವಾಗ ಮುಂಭಾಗದ ಮೆದುಳು ಆಕ್ಟಿವೇಟ್ ಆಗೋದು. ಹಾಗಾಗಿ ಮುಂಭಾಗದ ಮೆದುಳು ಆಕ್ಟಿವೇಟ್ ಮಾಡೋಕ್ಕಿರುವ ಏಕೈಕ ಸಾಧನ ಅಂತಂದರೆ ಮೆಡಿಟೇಷನ್. ಸೊ ಯಾರು ಮೆಡಿಟೇಷನ್ ಮಾಡ್ತಾರೆ, ಕೂತಲ್ಲೇ ನಿಮಗೆ ಬೇಕಾದಷ್ಟು ವಿಚಾರಗಳು ಹೊಳೆಯುತ್ತದಕ್ಕದೆ. ಬಲ್ಬ್ ಹಿಂಗೆ ಟಕ್ ಅಂತ ಆನ್ ಆಗುತ್ತಲ್ಲ, ಆ ಥರ ತಲೆ ಒಳಗಡೆ ಐಡಿಯಾಸ್ ಫ್ಲ್ಯಾಶ್ ಆಗ್ತಾ ಬರುತ್ತೆ. ಎಕ್ಸಿಕ್ಯೂಟ್ ಮಾಡಿದ್ರೆ ನಿಮ್ಮನ್ನು ಹಿಡಿದು ನಿಲ್ಲಿಸೋಕ್ಕೆ ಯಾರಿಗೂ ಸಾಧ್ಯನೇ ಇಲ್ಲ. ನೋ ಬಡಿ ನಿಮ್ಮನ್ನು ಏನು ಮಾಡೋಕ್ಕಾಗಲ್ಲ. ಆ ಥರ ಯು ಕುಡ್ ಬಿ ದ ಅಚೀವರ್. ಸೊ ಇದು ಜನರಲ್ ಆಗಿ ನಾನು ಹೇಳೋದಾದರೆ, ಮಾಲಿಕ್ಯುಲರ್ ಲೆವೆಲಲ್ಲಿ ಯಾವ ಥರ ಆಗುತ್ತೆ ಅಂತ ನಾವು ನೋಡೋದಾದರೆ, ನಮ್ಮ ಹೃದಯದ ಮೇಲೆ ನಾವು ಹೃದಯಾಘಾತ ಆಗಬಾರ್ದು ಅಂದರೆ ಹೃದಯದಲ್ಲಿ ಒಂದು ಪೇಸ್ ಮೇಕರ್ ಇದೆ, ಸೈನೋವಿಯಲ್ ನೋಡ್ ಅಂತ ಅಂತೀವಿ, SA ನೋಡ್ ಅಂತ. ಅದು ಎಲೆಕ್ಟ್ರಿಕ್ ಇಂಪಲ್ಸ್ಗಳನ್ನು ಕೊಡೋ ಅಂಥದ್ದು. ಹೃದಯದಲ್ಲೇ ಎಲೆಕ್ಟ್ರಿಕ್ ಇಂಪಲ್ಸ್ ಬರ್ತಾ ಇರುತ್ತೆ, ಪೇಸ್ ಮೇಕರ್ ಅಂತ ಅದನ್ನ ಕರಿತೀವಿ ನಾವು. ಈ ಪೇಸ್ ಮೇಕರು ಕೆಲವು ಸಲ ಫೈರ್ ಆಗ್ತಾ ಇರುತ್ತೆ. ಹಾಗಾಗ ಚಳಕ್ ಅನ್ನೋದು, ಎದೆನೋವು ಬರೋದು, ಹಿಡ್ಕೊಳ್ಳೋದು. ಧ್ಯಾನ ಮಾಡಿದಾಗ ಈ ಪೇಸ್ ಮೇಕರ್ ಎಲೆಕ್ಟ್ರಿಕ್ ಇಂಪಲ್ಸಸ್ನ ಧ್ಯಾನ ಹಾಗೆ ನ್ಯೂಟ್ರಲೈಸ್ ಮಾಡ್ತಾ ಬರುತ್ತೆ. ಇದು ರಿಸರ್ಚಲ್ಲಿ ಈಗ ಮಾಡ್ತಾ ಇದ್ದಾರೆ, ಇದ್ರ ಬಗ್ಗೆ ಬೇಕಾದಷ್ಟು ರಿಸರ್ಚ್. ಕಾರ್ಡಿಯಾಕ್ ಪ್ರಾಬ್ಲಮ್ನ ಯಾವ ರೀತಿ ರಿಸಾಲ್ವ್ ಮಾಡ್ಬೋದು, ಮೆಡಿಟೇಷನ್ ಮಾಡಿದಾಗ ನಿಮ್ಮ ಹೃದಯಕ್ಕೆ ಸಂಬಂಧಿಸಿದಂತಹ ತೊಂದರೆಗಳನ್ನು, ಆ ಫೈರ್ ಆಗ್ತಾ ಇರುತ್ತಲ್ಲ ಏನು ನಿಮ್ಮ ಪೇಸ್ ಮೇಕರಲ್ಲಿ, ಅದನ್ನು ನ್ಯೂಟ್ರಲೈಸ್ ಮಾಡಬಹುದು ಅಂತೇಳಿ ತೋರಿಸಿದ್ದಾರೆ. ಆಮೇಲೆ ಹೃದಯದಲ್ಲಿರುವ ನ್ಯೂರಾನ್ಸ್ಗಳಿದೆ, ಹೃದಯದಲ್ಲಿ ಕೆಲವೊಂದು ನರಕೋಶಗಳಿದೆ, ಅದು ಕಾಮ್ ಡೌನ್ ಆಗಿ ಹೃದಯ ಬಡಿತ. ನೀವು ಧ್ಯಾನ ಮಾಡಾದ್ಮೇಲೆ ನಿಮ್ಮ ಹಾರ್ಟ್ನ ಇಟ್ಕೊಂಡು ನೋಡಿ, ಅದು ಒಂಥರ ರಿದಮ್ ಇರುತ್ತೆ, ಕಮ್ ಡೌನ್ ಆಗಿರುತ್ತೆ, ಕಾಮ್ ಆಗಿರುತ್ತೆ. ಹಾಗಾಗಿ ಧ್ಯಾನದ ನಂತರ ದೇಹದಲ್ಲಿ ಬೇಕಾದಷ್ಟು ಬದಲಾವಣೆಗಳಾಗ್ತಾ ಇರುತ್ತೆ. ಇದರ ಜೊತೆಗೆ ಕಾರ್ಟಿಸಾಲ್ ಹೇಳಿದೆ, ಒತ್ತಡದ ಹಾರ್ಮೋನು ಕಂಪ್ಲೀಟ್ ಡೌನ್ ಆಗಿಬಿಡುತ್ತೆ, ಮನಸ್ಸು ನಿರಾಳ ಆಗಿರುತ್ತೆ, ರಕ್ತದಲ್ಲಿ ಸಕ್ಕರೆ ಅಂಶ ಕಮ್ಮಿ ಆಗಿರುತ್ತೆ, ರಕ್ತದೊತ್ತಡ ಕಮ್ಮಿ ಆಗಿರುತ್ತೆ, ಹೃದಯ ಬಡಿತ ಒಂದು ಹಂತಕ್ಕೆ ಬಂದಿರುತ್ತೆ. ಇದು ಹೃದಯವನ್ನು ಕಾಪಾಡಲು ಮುಖ್ಯವಾಗಿ ಧ್ಯಾನ ಯಾವ ರೀತಿ ಸಹಾಯ ಮಾಡುತ್ತೆ ಅಂತೇಳಿ. ನಮ್ಮ ಕರುಳು, ಅದರಲ್ಲಿ ಒಂದು ಅದ್ಭುತವಾದ ಒಂದು ವಿಚಾರ ಇದೆ, ಗಟ್ ಮೈಕ್ರೋಬ್ಸ್ ಅಂತ ಇದೆ. ಧ್ಯಾನ ಮಾಡುವ ವ್ಯಕ್ತಿಯಲ್ಲಿ ಈ ಒಳ್ಳೆಯ ಬ್ಯಾಕ್ಟೀರಿಯಾಗಳು ನಮ್ಮಲ್ಲಿ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ. IgA ಅಂತ, ಇಮ್ಯುನೋಗ್ಲೋಬಿನ್ A ಅನ್ನುವುದು ಒಂದು ಆಂಟಿಬಾಡಿ, ಅದು ದೇಹದಲ್ಲಿ ಬಿಡುಗಡೆಯಾಗೋದು.
ಅದು ತಾಯಿಯ ಎದೆ ಹಾಲಲ್ಲಿ ಇರುತ್ತೆ. ಮಗುಗೆ ಅವಾಗ ಮೊದಲ 3 ದಿನ 5 ದಿನ ತಾಯಿ ಹಾಲು ಕೊಡಬೇಕು ಅಂತ ಹೇಳ್ತಾರಲ್ಲ, ಏಕೆಂದರೆ IgA ಅನ್ನೋದಿದೆಯಲ್ಲ, ಅದ್ಭುತವಾದ ಆ್ಯಂಟಿಬಾಡಿ ಅದು. ಆ ಆ್ಯಂಟಿಬಾಡಿ ಇರುವಂಥದ್ದು ತಾಯಿ ಎದೆ ಹಾಲು. ಅದು ಬಿಟ್ಟರೆ IgAನ ದೇಹ ಪ್ರೊಡ್ಯೂಸ್ ಮಾಡೋದು ಧ್ಯಾನದಿಂದ ಮಾಡ್ಬೋದು, ಆಕ್ಟಿವೇಟ್ ಮಾಡ್ಬೋದು IgA ಪ್ರೊಡಕ್ಷನ್ನ. ಇದು ಎಷ್ಟು ಚೆನ್ನಾಗಿ ಪ್ರೊಟೆಕ್ಷನ್ ಕೊಡುತ್ತೆ IgA ಅಂತಂದರೆ, ಮ್ಯೂಕಸ್ ಲೇಯರಲ್ಲಿ ಇದಿರುತ್ತೆ. ಮ್ಯೂಕಸ್ ಅಂದರೆ ಮೂಗಿನಲ್ಲಿರುವ ಮ್ಯೂಕಸ್ ಆಗ್ಬೋದು, ಸಲೈವ ಆಗ್ಬೋದು, ಟಿಯರ್ಸ್ ಆಗ್ಬೋದು, ಸ್ವೆಟ್ ಆಗ್ಬೋದು, ಕರುಳಿನಲ್ಲಿರುವ ನಮ್ಮ ಒಂದು ಕರುಳಿನ ಒಳಭಾಗದಲ್ಲಿ ವಿಲ್ಲೈ ಅಂತಿರುತ್ತೆ, ಅಲ್ಲಿರುವ ಮ್ಯೂಕಸ್ಸು. ಇದರ ಮುಖ್ಯ ಕೆಲಸ ಏನು ಅಂತ ಅಂದರೆ, ಇದು ವೈರಸ್ಸು ಬ್ಯಾಕ್ಟೀರಿಯಾಗಳನ್ನು ನಾಶ ಮಾಡೋ ಅಂಥದ್ದು. ಧ್ಯಾನದಿಂದ ನಿಜವಾಗ್ಲೂ ಆಶ್ಚರ್ಯ ಆಗುತ್ತೆ, ಏನೇನೆಲ್ಲ ಆಗುತ್ತಲ್ಲ, ಮ್ಯಾಜಿಕ್ ಮಿರಾಕಲ್ಗಳಾಗ್ತಿದೆಯಲ್ಲ ಅಂತ. IgA ಆಕ್ಟಿವೇಟ್ ಇನ್ಯಾವುದರಿಂದನೂ ಮಾಡೋಕ್ಕಾಗಲ್ಲ. ಅದನ್ನು ಸ್ಟಿಮ್ಯುಲೇಟ್ ಮಾಡಬೇಕು ಅಂದರೆ ನೀವು ಧ್ಯಾನ ಮಾಡಿದಾಗ ಸ್ಟಿಮ್ಯುಲೇಟ್ ಆಗುತ್ತೆ. ಸೊ ಏನಾಗುತ್ತೆ, ಈ ಅಧ್ಯಾತ್ಮ ಚಿಂತಕರು ಅಥವಾ ಧ್ಯಾನ ಮಾಡುವಂಥ ವ್ಯಕ್ತಿ ಯಾರು ಬೇಕಾದ್ರೂ ಆಗ್ಬೋದು, ಗೃಹಸ್ಥರಾದರೂ ಆಗ್ಬೋದು, ಸತತವಾಗಿ ಈ ಒಂದು ಪ್ರಾಕ್ಟೀಸ್ ಮಾಡೋವರಿಗೆ ಕೋವಿಡ್ ಅಲ್ಲ, ಯಾವ ಸೋಂಕು ಏನೂ ಮಾಡೋಕ್ಕಾಗಲ್ಲ. ಏಕೆಂದರೆ ಇಮ್ಯುನಿಟಿ ಆ ಮಟ್ಟಕ್ಕೆ ಅವರಲ್ಲಿ ಬೂಸ್ಟ್ ಆಗಿರುತ್ತೆ. ಹಾಗಾಗಿ ಅವ್ರದ್ದು ಲಿಂಫೋಸೈಟ್ಗಳು, T ಲಿಂಫೋಸೈಟ್ಸು, B ಲಿಂಫೋಸೈಟ್ಸು ಅದ್ಭುತವಾಗಿರುತ್ತೆ ಅವ್ರಿಗೆ. ಏನು ಇನ್ಫೆಕ್ಷನ್, ನೀವು ಯಾರ್ದೋ ವೈರಲ್ ಇನ್ಫೆಕ್ಷನ್ ಆಗಿದೆ, ಕೋಲ್ಡ್ ಆಗಿದೆ, ಅವ್ನ ಪಕ್ಕದಲ್ಲಿ ಕೂತ್ರೂ ಏನೂ ಆಗಲ್ಲ, ಏನೂ ಆಗೋದಿಲ್ಲ. ನಮ್ಮಲ್ಲಿ ಇಮ್ಯುನಿಟಿ ಕಮ್ಮಿ ಇದ್ದಾಗ ಅವರಷ್ಟು ದೂರದಲ್ಲಿದ್ದರೆ ಇನ್ಫೆಕ್ಷನ್ ಆಗೋಗುತ್ತೆ. ಡಿಪಾರ್ಟ್ಮೆಂಟಲ್ಲಿ ಒಬ್ರಿಗಾದರೆ ವೈರಲ್ ಇನ್ಫೆಕ್ಷನ್, ಇಡೀ ಡಿಪಾರ್ಟ್ಮೆಂಟಲ್ಲಿ ಎಲ್ಲರಿಗೂ. ಕಾರಣ ಇಮ್ಯುನಿಟಿ ಅಷ್ಟು ಲೋ ಇದೆ ನಮ್ಮದು. ಹಾಗಾಗಿ ಇಲ್ಲ ಅಂತಂದರೆ ಏನೂ ಆಗೋದಿಲ್ಲ, ನಥಿಂಗ್ ಹ್ಯಾಪನ್ಸ್. ಹಾಗಾಗಿ ಇಲ್ಲಿ ಧ್ಯಾನ ಮಾಡುವವರ ಒಂದು ಕೆಲವೊಂದು ಕೆಮಿಕಲ್ಸ್ನ ಟೆಸ್ಟ್ ಮಾಡಿದ್ದಾರೆ, ಯಾವ ರೀತಿ ಇರುತ್ತೆ ಅಂತ ನೋಡೋದಕ್ಕೆ. ಅದರಲ್ಲಿ ಧ್ಯಾನ ಮಾಡುವವರ ದೇಹದಲ್ಲಿ ಪ್ರೋ ಇನ್ಫ್ಲಮೇಟರಿ ಸೈಟೋಕೈನ್ಸ್ ಅಂತ ಕರಿತೀವಿ ಕೆಮಿಕಲ್ಸು. ಇದು ಏನು ಮಾಡುತ್ತೆ ಅಂದರೆ ಉರಿಯೂತ ಅಂತ, ಇನ್ಫ್ಲಮೇಷನ್ ಅಂತ ಕೇಳಿರ್ಬೋದು ನೀವು. ಇನ್ಫ್ಲಮೇಷನ್ನ ಉಂಟು ಮಾಡುವುದು ಪ್ರೋ ಇನ್ಫ್ಲಮೇಟರಿ ಸೈಟೋಕೈನ್ಸ್ ಅಂತ. ಇದು ಜಾಸ್ತಿ ಆದ್ರೆ ಏನಾಗುತ್ತೆ ಅಂದರೆ ಇದೇ ಕಾಯಿಲೆಗಳ ಮೂಲ. ಎಲ್ಲ ಕಾಯಿಲೆ ದೇಹದಲ್ಲಿ ಏನೇ ಏರುಪೇರಾಗಬೇಕು ಅಂದರೆ ಫಸ್ಟ್ ಆಗೋದು ಈ ಇನ್ಫ್ಲಮೇಟರಿ ಈ ಸೈಟೋಕೈನ್ಸ್ ಜಾಸ್ತಿ ಆಗಬೇಕು. ಆಮೇಲೆ ಮನುಷ್ಯ ರೆಡಿ ವಲ್ನರಬಲ್, ಎಲ್ಲ ಕಾಯಿಲೆ ಅಟ್ಯಾಕ್ ಆಗೋದು ಆವಾಗಲ, ಆ ಸ್ಟೇಜ್ ರೀಚ್ ಆದಾಗ. ಧ್ಯಾನ ಮಾಡುವವರ ದೇಹದಲ್ಲಿ ಈ ಪ್ರೋ ಇನ್ಫ್ಲಮೇಟರಿ ಸೈಟೋಕೈನು ಸಪ್ರೆಸ್ ಆಗಿ ಆ್ಯಂಟಿ ಇನ್ಫ್ಲಮೇಟರಿ ಸೈಟೋಕೈನ್ ಅಂತ ಅಂತೀವಿ. ಅದು IL-6, ಆಮೇಲೆ ಟ್ರಾನ್ಸ್ಫಾರ್ಮಿಂಗ್ ಗ್ರೋತ್ ಫ್ಯಾಕ್ಟರ್ ಅಂತ ಎಲ್ಲ ಇದೆ. ಅದ್ಭುತವಾಗಿ ಅದು ಪ್ರೊಡ್ಯೂಸ್ ಆಗೋದ್ರಿಂದ ಅವರಿಗೆ ಯಾವುದೇ ರೀತಿಯ ಕಾಯಿಲೆಗಳು ಬರದಿದ್ದ ಹಾಗೆ ಅದು ತಡೆಯುತ್ತೆ. ಇದರ ಜೊತೆಯಲ್ಲಿ CD4 ಮತ್ತು CD8 ಅಂತ, ಅದು T ಲಿಂಫೋಸೈಟ್ಸ್ಗಳು, ಇದರ ರೇಷ್ಯೂ ಸಹ ಚೆನ್ನಾಗಿರುತ್ತೆ. ಮತ್ತು ದೇಹದಲ್ಲಿ ಬಿಡುಗಡೆಯಾಗುವ ಎಲ್ಲ ಹಾರ್ಮೋನುಗಳು, ಥೈರಾಯ್ಡ್, ಇತ್ತೀಚೆಗೆ ನಿಮಗೆ ಗೊತ್ತಿರ್ಬೋದು, ಬಹಳಷ್ಟು ಜನಕ್ಕೆ ಥೈರಾಯ್ಡ್ ತೊಂದರೆಗಳಿದೆ. ನನಗೆ ಆಶ್ಚರ್ಯ ಆಗುತ್ತೆ. ಅವರು ಪಾಪ ಇಷ್ಟೇ ಊಟ ಮಾಡ್ತಾರೆ, ಆದರೆ ಏನಂದ್ರೂ ಸಣ್ಣ ಆಗಲ್ಲ. ಅವರು ದಪ್ಪ, ಒಬಿಸಿಟಿ, ಎಲ್ಲವ್ರನ್ನ ನೋಡಿ ಇವ್ರು ಯಾಕೆ ಇವ್ರು ಹಿಂಗಿದ್ದಾರೆ, ಸಣ್ಣಕ್ಕಾಗಲ್ವಾ ಅಂತಾರೆ. ಪಾಪ ಅವ್ರಿಗೆ ಗೊತ್ತಿಲ್ಲ ಅವ್ರು ಏನು ಮಾಡಿದ್ರು ಸಣ್ಣಕ್ಕಾಗಲ್ಲ ಅಂತೇಳಿ. ಕೆಲವೊಂದು ನೋಡಿ ನಾವು ಸೆಲೆಬ್ರಿಟಿಗಳು, ಫಿಲಮ್ ಇವ್ರ ಆ್ಯಕ್ಟ್ರೆಸ್ ನೋಡಿದಾಗ ಈ ಒಮ್ಮ ಯಾಕೆ ಹಿಂಗೆ ದಪ್ಪ ಆಗೋಗಿತ್ತೆ, ನೋಡೋಕ್ಕಾಗಲ್ವಲ್ಲ ಅಂತ ಅಂತೀವಿ. ಅವ್ರ ಕಷ್ಟ, ಅವ್ರು ಏನೇ ಮಾಡಿದ್ರು ಸಣ್ಣಕ್ಕಾಗಕ್ಕಾಗ್ತಿರಲ್ಲ. ಹಾರ್ಮೋನಲ್ ಇಂಬ್ಯಾಲೆನ್ಸ್ ಅದು, ಊಟ ಅಲ್ಲ. ಊಟ ಎಲ್ಲ ಸರಿಯಾಗಿ ಮಾಡ್ತಾರೆ, ಹಾರ್ಮೋನಲ್ ಇಂಬ್ಯಾಲೆನ್ಸ್, ಮುಖ್ಯವಾಗಿ ಥೈರಾಯ್ಡ್ ಹಾರ್ಮೋನ್ ಕಂಟ್ರೋಲೇ ಇರೋದಿಲ್ಲ. ಅದು ಥೈರಾಯ್ಡ್ ಹಾರ್ಮೋನು ನಿಮಗೆ ಕಂಟ್ರೋಲ್ ಇಲ್ಲ ಅಂದರೆ ಒಬಿಸಿಟಿ, ಅದು ಒಬಿಸಿಟಿ ಅಂದರೆ ಸಿಕ್ಕಾಪಟ್ಟೆ ಒಬಿಸ್ ಕಂಡೀಷನ್ನು. ಈ ಥೈರಾಯ್ಡ್ ಗ್ರಂಥಿಯನ್ನು ಕಂಟ್ರೋಲ್ ಮಾಡೋ ಶಕ್ತಿ ಮೆಡಿಟೇಷನ್ಗೆ ಇದೆ. ಫೈನಲಿ ಮೆಡಿಟೇಷನ್ ಅಂದರೆ ನಮ್ಮ ಮೆದುಳಿಗೆ ಸಂಬಂಧಿಸಿದ್ದು. ಮೆದುಳು ಸರಿಯಾಗಿ ಕೆಲಸ ಮಾಡಿ ಕಂಟ್ರೋಲ್ ಮಾಡಿದ್ರೆ ಈ ಥೈರಾಯ್ಡ್ ಹಾರ್ಮೋನ್ ಬಿಡುಗಡೆಯಾಗೋದು ಮೆದುಳಿನಿಂದ ಸಿಗ್ನಲಿಂದ. ಹೈಪೋಥಲಾಮಸ್ ಅಂತ ಇದೆ, ಹೈಪೋಥಲಾಮಸ್ ಇಂದ ಥೈರೋಟ್ರೋಪಿಕ್ ರಿಲೀಸಿಂಗ್ ಹಾರ್ಮೋನ್ ಅಂತ ಒಂದು ಬಿಡುಗಡೆ ಆಗುತ್ತೆ. ಅದು ಪಿಟ್ಯೂಟರಿಗೆ ಹೋಗಿ ಅಲ್ಲಿ ಇನ್ನೊಂದು ಹಾರ್ಮೋನು, ನೆಕ್ಸ್ಟ್ ಅದು ಥೈರಾಯ್ಡ್ ಗ್ರಂಥಿಗೆ ಹೋಗಿ T3 T4 ಥೈರಾಕ್ಸಿನ್ ಡೈಹೈಡ್ರೋ ಥೈರಾಕ್ಸಿನ್ ಇದು ಬಿಡುಗಡೆ ಆಗೋದು. ಏಕೆಂದರೆ ಎಲ್ಲದರ ಸ್ವಿಚ್ ಇರೋದು ಮೆದುಳಲ್ಲಿ, ಎಲ್ಲ ಹಾರ್ಮೋನ್ಗಳ ಸ್ವಿಚ್ ಇರೋದು ಮೆದುಳಲ್ಲೇ. ಅಲ್ಲಿ ಸರಿಯಾಗಿ ಅದು ಕೆಲಸ ಮಾಡಿದ್ರೆ ಮುಂದಿನ ದಿನದಲ್ಲಿ ನಮ್ಮ ದೇಹದ ಎಲ್ಲ ಅಂಗಾಂಗಗಳನ್ನು ಸಹ ಸರಿಯಾಗಿ ಕೆಲಸ ಮಾಡ್ತಾ ಬರುತ್ತೆ. ಇದನ್ನು ಈ ಥೈರಾಯ್ಡ್ ಹಾರ್ಮೋನ್ ವೇರಿಯೇಷನ್ನ ನಾನೇ ನೋಡಿದ್ದೀನಿ, ಅಭ್ಯಾಸ ಮಾಡಿದ್ದೀನಿ, ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ. ಅದರಲ್ಲೂ
ಈ ರೇಖಿ ಅಂತಲೂ ಮಾಡ್ತಾರೆ, ಅದು ಒಂದು ಮೆಡಿಟೇಷನ್ನೇ. ರೇಖಿ ಎಲ್ಲದೂ ಫೈನಲ್ಲಿ ಎಲ್ಲ ನದಿಗಳು ಸಮುದ್ರನ ಸೇರುತ್ತೆ ಅಂತಾರಲ್ಲ, ಅದರಲ್ಲಿ ಬೇರೆ ಬೇರೆ ಥರದ್ದು ರೇಖಿ ಆಗ್ಬೋದು, ಬೇರೆ ಬೇರೆ ಥರ ಮೆಡಿಟೇಷನ್ ಆಗ್ಬೋದು, ಎಲ್ಲದೂ ಹೀಲಿಂಗ್. ಅದು ಅಷ್ಟೇ, ಹೀಲಿಂಗ್ ಇನ್ ದ ಸೆನ್ಸು ಮೆಡಿಟೇಷನ್ನು, ಕಾನ್ಸಂಟ್ರೇಷನ್ನು ಆ ಒಂದು ಭಾಗಕ್ಕೆ ನಾವು ಕೊಡ್ತೀವಿ. ಏನಾಗುತ್ತೆ ಅಂದರೆ ಗಮನ ಅಲ್ಲಿ ಕೊಟ್ಟಾಗ ಮೆದುಳು ಏನು ಮಾಡುತ್ತೆ, ಸಿಗ್ನಲ್ನ ಅಲ್ಲಿ ಚೆನ್ನಾಗಿ ಕೊಡಕ್ತಾ ಬರುತ್ತೆ. ಈಗ ನಮ್ಮ ಹೃದಯ ಬಡಿತವನ್ನೇ ನಾವು ಕೇಳಿಲ್ಲ ಎಷ್ಟೋ ಜನ. ಕೈನ ನಮ್ಮ ಹೃದಯದ ಮೇಲಿಟ್ಟು ನಮ್ಮ ಹೃದಯ ಬಡಿತ ಎಷ್ಟು ಜನ ಕೇಳಿದರೆ ಕೇಳಿರಲ್ಲ. ಅದು ಯಾವ ಥರ ಲಯವಾಗಿ ಅದು ಹೃದಯ ಬಡಿತ ಆಗ್ತಿದೆ ಅಂತ ಗಮನ ಅಲ್ಲಿ ಕೊಡಬೇಕು. ಹಾಗಾಗಿ ಧ್ಯಾನ ಮಾಡಿದಾಗ ಏನಾಗುತ್ತೆ, ಆ ಒಂದು ಗ್ರಂಥಿಗಳು ಏನಿದೆ, ಎಂಡೋಕ್ರೈನ್ ಆರ್ಗನ್ಸ್ಗಳು, ಅದು ಚೆನ್ನಾಗಿ ಆಗ್ತಾ ಬರುತ್ತೆ. ಇದರ ಜೊತೆಯಲ್ಲಿ ಧ್ಯಾನ ಮಾಡಿದಾಗ ನೋಡಿದರೆ ನಮ್ಮ ಇನ್ಸುಲಿನ್ ಸೆನ್ಸಿಟಿವಿಟಿ, ಇತ್ತೀಚೆಗೆ ಭಾರತ ಇಡೀ ಜಗತ್ತಿನಲ್ಲಿ ಮಧುಮೇಹದ ಕ್ಯಾಪಿಟಲ್ ಆಗಿದೆ, ಡಯಾಬಿಟಿಕ್ ಕ್ಯಾಪಿಟಲ್ ಅಂತ ಕರಿತೀವಿ. ಆಲ್ಮೋಸ್ಟ್ 40 ವರ್ಷ ಕಳೆದವರು ಎಲ್ಲರಿಗೂ ಡಯಾಬಿಟಿಕ್ ರಿಸ್ಕ್ ಇದೆ, ಕೆಲವರು ಡಯಾಬಿಟಿಕ್ ಆಗಿದ್ದಾರೆ. ಕಾರಣ ಏನೆಂತಂದರೆ ಬದಲಾದ ನಮ್ಮ ಆಹಾರ ಪದ್ಧತಿ, ಬದಲಾದ ನಮ್ಮ ಜೀವನ ಶೈಲಿ. ನಮ್ಮ ಹಿರಿಯರಿಗೂ ಮ್ಯೂಟೇಷನ್ ಆಲ್ರೆಡಿ ಇತ್ತದು, ಮ್ಯೂಟೇಷನ್ ಆಲ್ರೆಡಿ ನಮ್ಮ ಪೂರ್ವಜರಿಂದ ಬಂದಿದೆ. ಬಟ್ ಅವ್ರು ಏನಕ್ಕೆ ಚೆನ್ನಾಗಿದ್ರು ಅಂದರೆ ಅವರು ಒಂಥರ ಧ್ಯಾನ ಮಾಡ್ತಾ ಇದ್ರು. ವ್ಯವಸಾಯ ಮಾಡಬೇಕಾದ್ರೆ ಭಗವಂತನನ್ನು ಸ್ಮರಿಸಿ ಅದರಲ್ಲೇ ಫಾರ್ಮಿಂಗಲ್ಲಿ ಅಗ್ರಿಕಲ್ಚರ್ ಏನು ಮಾಡ್ತಾ ಇದ್ರಲ್ಲ, ಉಳ್ಬೇಕಾದ್ರೆ ಒಂದು ಅದರಲ್ಲೇ ಧ್ಯಾನ ಮಾಡ್ಕೊಂಡು ಭಗವಂತನ ನೆನ್ಕೊಂಡು ಪ್ರತಿಯೊಂದು ಕೆಲಸದಲ್ಲೂ ಧ್ಯಾನ ಮಾಡ್ತಾ ಇದ್ರು ಅವರು. ಕೂತ್ಕೊಂಡು ಕಣ್ಣು ಮುಚ್ಕೊಂಡು ಧ್ಯಾನ ಮಾಡದೆ ಹೋದ್ರು, ಮೊಸರು ಕಡಿಬೇಕಾದ್ರೆ ಧ್ಯಾನ ಮಾಡ್ತಾ ಇದ್ರು, ಬೆಣ್ಣೆ ತೆಗಿಬೇಕಾದ್ರೆ ಧ್ಯಾನ, ಬೆರಣಿ ತಟ್ಟಬೇಕಾದ್ರೆ, ಅಂದರೆ ಪ್ರತಿ ಒಂದು ಕೆಲಸದಲ್ಲೂ ಗಮನ, ಮೈಂಡ್ಫುಲ್ ಮೆಡಿಟೇಷನ್ ಅವೆಲ್ಲ ಮಾಡ್ತಾ ಇದ್ದಿದ್ದು. ಏನಾಗ್ತಾ ಇತ್ತು ಅಂಥ ಸಂದರ್ಭದಲ್ಲಿ ಅವರಿಗೆ ಇನ್ಸುಲಿನ್ ಮ್ಯೂಟೇಷನ್ ಆಗಿದ್ರೂ ಸಹ ಏನೂ ತೊಂದರೆ ಆಗ್ತಿರ್ಲಿಲ್ಲ. ಈಗ ಏನಾಗಿದೆ ಅಂದರೆ, ಒಂದು ಗನ್ನಲ್ಲಿ ಲೋಡ್ ಮಾಡಿದ್ದೀರಾ ನೀವು ಆಲ್ರೆಡಿ, ನಮ್ಮ ಎಲ್ಲ ಇಡೀ ಭಾರತೀಯರ ಎಲ್ಲರಲ್ಲೂ ಗನ್ನು ಲೋಡ್ ಆಗೋಗಿದೆ. ಟ್ರಿಗರ್ ಒತ್ತಬೇಕು, ಯಾರ್ಯಾರು ಟ್ರಿಗರ್ ಒತ್ತಿದ್ದಾರೆ ಅವ್ರಿಗೆಲ್ಲ ಡಯಾಬಿಟಿಕ್ ಬಂದಾಗಿದೆ. ಇನ್ನು ಮಿಕ್ಕದವ್ರಿಗೆಲ್ಲ ಕ್ಯೂಲ್ ಇದ್ದೀರಾ ನೀವು, ಟ್ರಿಗರ್ ಯಾವಾಗ ಒತ್ತುತ್ತೀರಾ ಡಯಾಬಿಟಿಕ್ ಬರುತ್ತೆ. ಟ್ರಿಗರ್ ಯಾವುದು? ಲೋಡ್ ಇದೆ, ಎಲ್ಲರಿಗೂ ಇದೆ, ನನಗೂ ಇದೆ, ನಿಮಗೂ ಇದೆ, ಇಲ್ಲಿರೋ ಎಲ್ಲಾರ್ಗು ಲೋಡ್ ಆಗೋಗಿದೆ ಗನ್ನು. ಟ್ರಿಗರ್ ಯಾವುದು ಅಂತಂದರೆ ಒತ್ತಡ, ನಿಮ್ಮ ಆಹಾರ ಪದ್ಧತಿ, ನಿಮ್ಮ ಜೀವನ ಶೈಲಿ. ಯಾರ್ಯಾರು ಟ್ರಿಗರ್ ಒತ್ತಿದ್ದೀರಾ ಎಲ್ಲರಿಗೂ ಕಾಯಿಲೆಗಳು ಕಟ್ಟಿಟ್ಟ ಬತ್ತಿ. ಒಬಿಸಿಟಿ ಮತ್ತು ಡಯಾಬಿಟಿಸು ಆಲ್ರೆಡಿ ಮ್ಯೂಟೇಷನ್, FTO ಜೀನ್, OB ಜೀನ್ ಮ್ಯೂಟೇಷನ್ ಆಗೋಗಿದೆ. ನಿಮಗೆ ಬೇಕೋ ಬೇಡವೋ ನಿಮ್ಮ ಪೂರ್ವಜರು ಕೊಟ್ಟಾಗೋಗಿದೆ, ನಮ್ಮ ಹತ್ರ ಇದೆ ಅದು. ಸೊ ಈಗ ಉರಿದಿರುವ ಒಂದೇ ದಾರಿ ಅಂದರೆ ಅದನ್ನು ನಿಯಂತ್ರಣ ಮಾಡೋಕ್ಕೆ ಧ್ಯಾನ ಮಾಡೋದು. ಹೇಗೆ ಅಂತಂದರೆ ಇನ್ಸುಲಿನ್ ಸೆನ್ಸಿಟಿವಿಟಿನ ಜಾಸ್ತಿ ಮಾಡ್ತಾ ಬರುತ್ತೆ. ಧ್ಯಾನ ಮಾಡಿದಾಗ ಇನ್ಸುಲಿನ್ ಸೆನ್ಸಿಟಿವಿಟಿ ಜಾಸ್ತಿ ಆದರೆ ನಿಮಗೆ ಮಧುಮೇಹದಿಂದ ಒಂದು ಪ್ರೊಟೆಕ್ಷನ್ನು ಸಿಗ್ತಾ ಬರುತ್ತೆ. ಇದರ ಜೊತೆ ಇನ್ನೊಂದು ಬಹಳ ಮುಖ್ಯವಾಗಿ ಗಮನಿಸಿದರೆ, ಲಿವರ್ ಅನ್ನೋದಿದೆಯಲ್ಲ, ಅದು ಡಿಟಾಕ್ಸಿಫಿಕೇಶನ್ ಪ್ರಾಸೆಸ್ ಮಾಡೋ ಅಂಥದ್ದು ನಮ್ಮ ಲಿವರ್. ಅದಕ್ಕೆ ಕುಡಿಬೇಡಿ ಅಂತ ಏನು ಕೇಳ್ತಾರೆ ಡಾಕ್ಟರ್ ಅಂದರೆ, ಮೇಯ್ನು ನಿನ್ನ ದೇಹದಲ್ಲಿ ಫಿಲ್ಟರ್ ಮಾಡಿ ನಿನ್ನ ಎಲ್ಲ ವಿಷನ ನಿರ್ವಿಷಯುಕ್ತ ಮಾಡೋದೇ ಲಿವರು. ಆದರೆ ಕೇಳಲ್ಲ ನಮ್ಮ ಜನ, ಕುಡಿತಾರೆ, ಲಿವರ್ ಡ್ಯಾಮೇಜ್ ಆಗುತ್ತೆ. ಆವಾಗ ಡಾಕ್ಟರ್ ಹೇಳ್ತಾರೆ, ಇನ್ನೊಂದ್ಸಲ ನೀನು ಕುಡಿದ್ರೆ ನೀನು ಇರಲ್ಲ ಬಿಡು ನೀನು ಅಂತ. ಒಂದಷ್ಟು ದಿನ ಬಿಟ್ಟಿರ್ತಾರೆ ಅವರು, ಅವಾಗ ಎದುರ್ಕೊಂಡು. ಆಮೇಲೆ ಒಂದು 6 ತಿಂಗಳು ಚೆನ್ನಾಗಿ ಆಗ್ತಾರಲ್ಲ, ಪುನಃ ಕುಡಿತಾರೆ, ಪುನಃ ಡ್ಯಾಮೇಜ್ ಆಗುತ್ತೆ. ಕಾರಣ ಲಿವರ್ ಬಹಳ ಮುಖ್ಯ. ನೀವು ಏನೇ ವಿಷನ ತಗೊಂಡ್ರು, ತಗೊತಾ ಇದ್ದೀವಿ, ಎಲ್ಲರೂ ತಗೊತಾ ಇದ್ದೀವಿ. ಈಗ ಊಟ ಮಾಡಿದ್ವು, ಅದರಲ್ಲಿ ಎಷ್ಟು ಫುಡ್ ಅಡಿಟಿವ್ಸು, ಕಲರಿಂಗ್ ಏಜೆಂಟ್ ಹಾಕಿದ್ದಾರೆ ದೇವ್ರಿಗೆ ಗೊತ್ತು, ಆ ಎಲ್ಲ ಕೆಮಿಕಲ್ಸ್ಗಳು ಎಲ್ಲ. ಬಟ್ ಲಿವರ್ ಅದನ್ನ ಡಿಟಾಕ್ಸಿಫೈ ಮಾಡ್ತಾ ಬರುತ್ತೆ. ಅದರಲ್ಲಿ phase 3 ಎನ್ಸೈಮ್ಸ್ ಅಂತ ಇದೆ, ಗ್ಲೂಟಥಯಾನ್ phase 3 ಎನ್ಸೈಮ್, ಸಿಪ್ ಜೀನ್ಸ್ ಪಾತ್ವೇ ಇದೆ. ಎಂಥ ಅದ್ಭುತ ದೇಹ ಅಂತಂದರೆ, ಯಾವ ವಿಷ ನೀವು ತಗೊಂಡ್ರು ಅದನ್ನು ನಿರ್ವಿಷಯುಕ್ತ ಮಾಡುವ ಶಕ್ತಿ ಇದೆ. ಆದರೆ ಅದನ್ನು ಆಕ್ಟಿವೇಟ್ ಮಾಡೋಕ್ಕೆ ನಮಗೆ ಗೊತ್ತಿರಬೇಕು. ಯಾವಾಗ ಆಕ್ಟಿವೇಟ್ ಮಾಡ್ತೀವಿ? ವೆನ್ ಯು ಡೂ ಮೆಡಿಟೇಷನ್, ಲಿವರಲ್ಲಿರುವ ಗ್ಲೂಟಥಯಾನ್ 3 phase 3 ಎನ್ಸೈಮ್ಸ್ ಏನಿದೆ ಆಕ್ಟಿವೇಟ್ ಆಗ್ತಾ ಬರುತ್ತದೆ. ಇದನ್ನೆಲ್ಲ ಪರೀಕ್ಷೆ ಮಾಡಿದ್ದಾರೆ. ಇದನ್ನ ಒಂದು ಗುಂಪು ಮೆಡಿಟೇಷನ್ ಮಾಡೋ ಅಂಥವರಲ್ಲಿ ಈ ಎನ್ಸೈಮ್ಗಳು ಯಾವ ರೀತಿ ಬಿಡುಗಡೆ ಆಗಿದೆ, ಇನ್ನೊಂದು ಗುಂಪು ಏನೂ ಮಾಡಲ್ಲ ಅಂಥವರಲ್ಲಿ ಯಾವ ರೀತಿ. ಇದನ್ನು ಬ್ಲಡ್ನ ತಗೊಂಡು ಸೀರಮ್ ಎಕ್ಸ್ಟ್ರಾಕ್ಟ್ ಮಾಡಿಬಿಟ್ಟು ಹಾರ್ಮೋನ್ ಪ್ರೊಫೈಲ್, ನಾವು ಸುಮಾರು ನಮ್ಮ ವಿಭಾಗದಲ್ಲಿ ಎಕ್ಸ್ಪೆರಿಮೆಂಟೇಷನ್ ಮಾಡಿದ್ದೀನಿ ನಾನು. ಹಾರ್ಮೋನ್ ಆಕ್ಸಿಡೇಟಿವ್ ಸ್ಟ್ರೆಸ್ ಅಂತೇಳಿ ಕೆಲವೊಂದು ವಿಷಗಳು ದೇಹದ ಒಳಗಡೆನೇ ಬಿಡುಗಡೆ ಆಗುತ್ತೆ. ದೇಹದ ಒಳಗೆ ನಿಮಗೆ ಬೇಕೋ ಬೇಡೋ ಸಮ್ ಟಾಕ್ಸಿನ್ಸ್ ವಿಲ್ ಬಿ ರಿಲೀಸ್ಡ್ ಇನ್ಸೈಡ್ ದ ಬಾಡಿ. ಅದನ್ನು ನಾವು ರಿಯಾಕ್ಟಿವ್ ಆಕ್ಸಿಜನ್ ಸ್ಪೀಶೀಸ್, ರಿಯಾಕ್ಟಿವ್ ನೈಟ್ರೋಜನ್ ಸ್ಪೀಶೀಸ್ ಅಂತ ಕರಿತೀವಿ. ಯಾವಾಗ ಬಿಡುಗಡೆ ಆಗುತ್ತೆ? ಇದು ಯಾವುದೇ ಕೆಲಸ ಆದ್ರೂ
ಅದರಲ್ಲಿ ಒಂದು 10% ವೇಸ್ಟ್ ಆಗುತ್ತೆ. ಯಾವುದೇ ಕೆಲಸ, ನೀವು ಏನೇ ಕೆಲಸ ಆಗಲಿ, ದೇಹದ ಒಳಗಡೆ ಹೊರಗಡೆ ಏನೇ ಆಗಲಿ 10% ವೇಸ್ಟ್ ಹೋಗುತ್ತೆ. ಆ 10% ವೇಸ್ಟಲ್ಲಿ ಈ ಟಾಕ್ಸಿನ್ಸ್ಗಳು ದೇಹದಲ್ಲಿ ಉಸಿರಾಡಬೇಕಾದ್ರೆ ಕೆಲವು ಟಾಕ್ಸಿನ್ಸು ಬಿಡುಗಡೆ ಆಗುತ್ತೆ. ನಾವು ತಿಂದಿರೋ ಆಹಾರ ಡೈಜೆಸ್ಟ್ ಆಗಬೇಕಾದ್ರೂ ಕೆಲವು ಟಾಕ್ಸಿನ್ಸು ದೇಹದಿಂದನೇ ಬಿಡುಗಡೆ ಆಗುತ್ತೆ. ಅದನ್ನು ಆಕ್ಸಿಡೇಟಿವ್ ಸ್ಟ್ರೆಸ್ ಅಂತ ಕರಿತೀವಿ. ದೇಹದ ಒಳಗಡೆ ನಡೆಯೋ ಅಂಥದ್ದು ಎನರ್ಜಿ ಬಿಡುಗಡೆ ಆಗಬೇಕಾದ್ರೆ ಸ್ವಲ್ಪ ಅದು ಸ್ಟ್ರೆಸ್ ಬಿಡುಗಡೆ ಆಗುತ್ತೆ. ಇದೆಲ್ಲ ಟಾಕ್ಸಿನ್ಸು. ಇದನ್ನ ರಿಪ್ಲೇಸ್ ಮಾಡಬೇಕು. ಇದನ್ನ ತೆಗೆದಾಕಕ್ಕೆ ದೇಹದಲ್ಲಿ ಒಂದು ಡಿಫೆನ್ಸ್ ಮೆಕ್ಯಾನಿಸಮ್ ಇದೆ, ಕೆಲವೊಂದು ಎನ್ಸೈಮ್ಗಳಿದೆ ಅದನ್ನು ತೆಗೆದಾಕಕ್ಕೆ. ಆದರೆ ಆ ಎನ್ಸೈಮ್ಸ್ಗಳನ್ನ ನೀವು ಆಕ್ಟಿವೇಟ್ ಮಾಡಬೇಕು ಅಂದರೆ ಒನ್ ಆಫ್ ದ ಮೆಥಡ್ ಈಸ್ ಮೆಡಿಟೇಷನ್. ಒಂದು ಮೆಥಡು ಮೆಡಿಟೇಷನ್ ಮಾಡುವವರ ರಿಯಾಕ್ಟಿವ್ ಆಕ್ಸಿಜನ್ ಸ್ಪೀಷೀಸ್ ಲೆವೆಲ್ ನೋಡಿದ್ದಾರೆ, ತುಂಬ ಚೆನ್ನಾಗಿ ಅದು ಕಂಟ್ರೋಲ್ ಮಾಡ್ತಾ ಇದೆ. ಇನ್ನೊಂದು ಗುಂಪಿನಲ್ಲಿ ರಿಯಾಕ್ಟಿವ್ ಆಕ್ಸಿಜನ್ ಸ್ಪೀಷೀಸ್ ಲೆವೆಲ್ ಜಾಸ್ತಿ ಇದೆ, ಯಾರು ಮೆಡಿಟೇಷನ್ ಮಾಡಿಲ್ಲ. ಯಾರು ಮಾಡಿದ್ದಾರೆ ಅವರಲ್ಲಿ ಕಮ್ಮಿ ಇದೆ. ಕಾರಣ ಅದನ್ನು ನಿರ್ವಿಷಯುಕ್ತ ಮಾಡುವಂತಹ ಎನ್ಸೈಮ್ಸ್ಗಳ ಲೆವೆಲ್ ಎಲಿವೇಟ್ ಆಗ್ತಾ ಬರುತ್ತೆ. ಹಾಗಾಗಿ ನಮ್ಮ ಲಿವರ್ ಆಗ್ಬೋದು, ಕಿಡ್ನಿ ಆಗ್ಬೋದು, ಇದರ ಜೊತೆಗೆ ಒತ್ತಡದ ಜಗತ್ತಿನಲ್ಲಿ ಬಂಜೆತನ ಅನ್ನೋದು ತುಂಬ ಜಾಸ್ತಿ ಆಗ್ತಾ ಇದೆ. ಗಂಡಸರು ಹೆಂಗಸರು ಇಬ್ಬರಲ್ಲೂ ಬಂಜೆತನದ ಸಮಸ್ಯೆ ಹೆಚ್ಚಾಗ್ತಾ ಇದೆ. PCOD ಪ್ರಾಬ್ಲಮ್ ಇದೆ. ಮತ್ತು ಗಂಡಸರಲ್ಲೂ ಸಹ ಬೇಕಾದಷ್ಟು ವೀರ್ಯಾಣುವಿನ ಒಂದು ಕಳಪೆ ವೀರ್ಯಾಣುಗಳಾಗ್ಬೋದು, ವೀರ್ಯಾಣುವಿನ ಕೊರತೆ ಆಗಿರಬಹುದು, ತುಂಬ ಜಾಸ್ತಿ ಆಗ್ತಾ ಇದೆ ಮೊದಲಿಗಿಂತ ಈಗಿನ. ಕಾರಣ ಒತ್ತಡ. ಒನ್ಸಗೇನ್ ಒತ್ತಡ ಅಂದರೆ ಏನು ಅಂದರೆ ದೇಹದನ್ನು ಸಂಪೂರ್ಣವಾಗಿ ಏರುಪೇರು ಅಸ್ತವ್ಯಸ್ತ ಮಾಡಿಬಿಡುತ್ತಿಲ್ಲ. ಎಲ್ಲ ಪಾತ್ವೆಗಳು ಈಗ ರೋಡೆಲ್ಲ ತುಂಬ ನೀಟಾಗಿದೆ ಏನೋ ಆಗಿ ಎಲ್ಲ ಚಲ್ಲಾಪಿಲಿ ಆದಾಗ ಏನಾಗುತ್ತೆ, ಒತ್ತಡ ಆ ಥರ ಮಾಡಿರುತ್ತೆ. ಅದನ್ನು ನೀವು ಪುನಃ ಒಂದು ಟ್ರ್ಯಾಕಿಗೆ ತರಬೇಕು ಅಂದರೆ ಕೆಲವೊಂದು ವಿಧಾನಗಳನ್ನು ಮಾಡಲೇಬೇಕು. ಈಗ ನಮಗೆ ಗೊತ್ತಿದೆ ಒತ್ತಡದ ಬದುಕು ನಾವು ಮಾಡಲೇಬೇಕು, ವಿಧಿ ಇಲ್ಲ ನಮಗೆ. ಆದರೆ ಒತ್ತಡವಾದಾಗ ಏನು ತೊಂದರೆ ಆಗುತ್ತೆ ಗೊತ್ತು. ಆದರೆ ಅದನ್ನು ಸರಿಪಡಿಸೋಕ್ಕೆ ಕೆಲವೊಂದು ವಿಧಾನಗಳಿದೆ. ಅಟ್ಲೀಸ್ಟ್ ದಿನದಲ್ಲಿ ಒಂದು 10 ಅದನ್ನು ಶುರು ಮಾಡಬೇಕಾದ್ರೆ 5 ನಿಮಿಷ ಪ್ರಾಕ್ಟೀಸ್ ಮಾಡಿ ಮೆಡಿಟೇಷನ್ನು, ನಿಧಾನಕ್ಕೆ 10 ನಿಮಿಷ ಮಾಡಿ, ಆಮೇಲೆ 15 ನಿಮಿಷ ಮಾಡಿ, ಆ ನಂತರ 20 ನಿಮಿಷ. 20 ನಿಮಿಷನೂ ಭಾಳ ಕಷ್ಟ ಅನಿಸುತ್ತೆ. ಸೊ ಇದು ಒಂದೇ ಸಲಕ್ಕೆ ಆಗಂಥದ್ದಲ್ಲ, ಇದು ನಿಧಾನಗತಿಯಲ್ಲಿ. ಆದರೆ ಇದು ಬೇರೆ ದಾರಿ ಇಲ್ಲ ನಿಮಗೆ, ಇನ್ಯಾವ ದಾರಿನೂ ಇಲ್ಲ. ಇದೊಂದೇ ದಾರಿ ಇರೋದು, ಎಲ್ಲ ದಾರಿ ಮುಚ್ಚೋಗಿದೆ, ಒಂದೇ ದಾರಿ ಇರೋದು. ಸೊ ಯು ಹ್ಯಾವ್ ಟು ಪ್ರಾಕ್ಟೀಸ್ ಮೆಡಿಟೇಷನ್. ಹಾಗಾಗಿ ವಿದ್ಯಾರ್ಥಿಗಳು ಹೇಳ್ಬೋದು, ಮೇಡಮ್ ನಮಗೆ ಟೈಮ್ ಇಲ್ಲ ಮೇಡಮ್, ನಾವು ತುಂಬ ಬ್ಯುಸಿ ಅಂತ. ಆದರೆ ನಿಮಗೋಸ್ಕರ ನೀವು 10 ನಿಮಿಷನ ಇಟ್ಕೊಳ್ಳಲಿಲ್ಲ ಅಂತಂದರೆ ನೀವು ಏನೂ ಸಾಧನೆ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಇವತ್ತಿನ ದಿನ ನಿಜವಾಗ್ಲೂ ವಿದ್ಯಾರ್ಥಿಗಳಿಗೆ ಬೇಕಾಗಿರೋಂಥದ್ದು ಈ ಥರದ ಒಂದು ಕಾರ್ಯಕ್ರಮಗಳು ವಿದ್ಯಾರ್ಥಿಗಳಿಗೆ ಬೇಕು. ಏಕೆಂತಂದರೆ ಮುಂದೆ ಸಾಧನೆ ಮಾಡಬೇಕಾಗಿರೋದು ಅವರು. ಹಾಗಾಗಿ ಆ ಟ್ರಿಕ್ಗಳು ಗೊತ್ತಿರಬೇಕು ನಮಗೆ. ಏನಂತಂದರೆ ತುಂಬ ಕಷ್ಟಪಟ್ಟು ಕೆಲಸ ಮಾಡೋ ಬದಲು ಸರಳವಾಗಿ ನಾವು ಕೆಲವೊಂದು ಟ್ರಿಕ್ನ ಉಪಯೋಗಿಸ್ಕೊಂಡು ಯಾವ ರೀತಿ ಸಕ್ಸಸ್ ಪಡಿಬೇಕು ಅಂದರೆ ಮೆಡಿಟೇಷನ್ ಈಸ್ ಒನ್ ಸಚ್ ಮೋಡ್ ಅನ್ಬೋದು. ಸೊ ಕೆಲವೆಲ್ಲ ಟ್ರಿಕ್ಗಳಿದೆ. ಮೆಡಿಟೇಷನ್ ಮಾಡಿದಾಗ ಬೇಕಾದಷ್ಟು ಈ ಥರದ ನಮ್ಮ ಹೃದಯ ಆಗ್ಬೋದು, ಶ್ವಾಸಕೋಶ. ನಿಮಗೆ ಗೊತ್ತಿರ್ಬೋದು, ಈ ಕೋವಿಡ್ ಸಂದರ್ಭದಲ್ಲಿ ಬಹಳಷ್ಟು ಜನ ಸತ್ತೋದ್ರಲ್ಲ, ಅವ್ರು ಯಾರು ಅವ್ರ ಜೀವನದಲ್ಲಿ ಸರಿಯಾಗಿ ಉಸಿರಾಡಿಲ್ಲ. ಅವರು ಅಂಥವರೇ ಬೇಗ ಅವ್ರಿಗೆ ಅಟ್ಯಾಕ್ ಆಗಿದ್ದು. ಯಾರು ಪ್ರಾಣಾಯಾಮ ಮಾಡ್ತಾ ಇದ್ರು ಲಂಗ್ ಸ್ಟ್ರಾಂಗ್ ಆಗಿರುತ್ತೆ. ಪ್ರಾಣಾಯಾಮ ಇನ್ ದ ಸೆನ್ಸ್ ಏನಾಗುತ್ತೆ ಅಂದರೆ ನಾವು ಉಸಿರಾಡಿದಾಗ ಶಾಲೋ ಬ್ರೀದಿಂಗ್, ನಾವು ಸಂಪೂರ್ಣ ಶ್ವಾಸಕೋಶವನ್ನು ಬಳಸಿ ಉಸಿರಾಡ್ತಾ ಇರೋದಿಲ್ಲ. ನಾವೇನು ಮಾಡ್ತೀವಿ, ಶ್ವಾಸಕೋಶದ ಮೇಲ್ಭಾಗ ಮಾತ್ರ ಉಸಿರಾಟಕ್ಕೆ ಬಳಸ್ಕೊಂತೀವಿ. ಸಂಪೂರ್ಣ ಶ್ವಾಸಕೋಶ ಯಾರು ಬಳಸ್ಕೊಂತಾರೆ ಉಸಿರಾಟಕ್ಕೆ ಅಂದರೆ ಸಣ್ಣ ಮಕ್ಕಳುಗಳು. ನೀವು ನೋಡಿ, ಸಣ್ಣ ಮಕ್ಕಳು ಮಲಗಿದ್ದಾಗ ಅವು ಉಸಿರಾಡ್ಬೇಕಾದ್ರೆ ಹೊಟ್ಟೆ ಮೇಲೆ ಕೆಳಗೆ ಬರ್ತಾ ಇರುತ್ತೆ. ಡಯಾಫ್ರಾಮ್ ಅಂತೀವಲ್ಲ, ಒಪ್ಪೆ, ಅಲ್ಲಿಂದ ಉಸಿರಾಡೋದು ನಿಜವಾದ ಉಸಿರಾಟ. ಅದನ್ನ ನಾವು ಮಾಡಲ್ಲ ಯಾರೂ. ಆ ಥರ ಮಾಡಿದ್ರೆ ಕಷ್ಟ ಆಗ್ಬಿಡುತ್ತದು, ಮಾಡೋಕ್ಕಾಗಲ್ಲ. ಆದರೆ ದಿನದಲ್ಲಿ 5 ನಿಮಿಷ ಮನೆಯಲ್ಲಿ ಯಾರು ಕಾಣಲ್ಲ, ಕನ್ನಡಿ ಮುಂದೆ ನಿಂತ್ಕೊಂಡು ಉಸಿರಾಡಿ, ಹೊಟ್ಟೆ ಮುಂದೆ ಹಿಂದೆ ಮಾಡ್ಕೊಂಡು, ದಟ್ ಈಸ್ ರಿಕ್ವೈರ್ಡ್. ಅಟ್ಲೀಸ್ಟ್ ದಿನಕ್ಕೆ 5 ನಿಮಿಷ ಮಾಡ್ತಾ ಬಂದ್ರೆ ಏನಾಗುತ್ತೆ, ನಿಮ್ಮ ಲಂಗ್ಸ್ ಸ್ಟ್ರಾಂಗ್ ಆಗುತ್ತೆ. ಜೊತೆಗೆ ಮೆಡಿಟೇಷನ್ ಮಾಡಿದಾಗ ನಮ್ಮ ಶ್ವಾಸಕೋಶದಲ್ಲಿ ವ್ಯಾಸೋ ಡೈಲೇಷನ್ ಅಂತ ಒಂದಾಗುತ್ತೆ. ವ್ಯಾಸೋ ಡೈಲೇಷನ್ ಅಂದರೆ ಹಿಗ್ಗುತ್ತೆ, ಅಲ್ಲಿರುವ ರಕ್ತನಾಳಗಳು ಹಿಗ್ಗುತ್ತಾ ಬರುತ್ತೆ ಈ ಮೆಡಿಟೇಷನ್ ಎಲ್ಲ ಮಾಡಿದಾಗ. ಅವಾಗೇನಾಗುತ್ತೆ, ಡೈಲೇಷನ್ ಜಾಸ್ತಿ ಆದಾಗ ಉಸಿರಾಟ ತುಂಬ ಚೆನ್ನಾಗಾಗುತ್ತೆ. ಮತ್ತು ಆ್ಯಂಟಿ ಮೈಕ್ರೋಬಿಯಲ್ ಸ್ಟ್ರೆಂತ್ ಬರುತ್ತೆ.
ಅಂಥವರಿಗೆ ಲಂಗ್ಸ್ಗೆ ಸಂಬಂಧಿಸಿದಂತಹ ಯಾವುದೇ ಸೋಂಕು ರೋಗಗಳು ಬೇಗ ಬರೋದಿಲ್ಲ, ತುಂಬ ಸ್ಟ್ರಾಂಗ್ ಆಗಿ ಇರ್ತಾರೆ. ಇದರ ಜೊತೆಯಲ್ಲಿ ಮೆಡಿಟೇಷನ್ ಮಾಡಿದಾಗ ಎಂಡೋಥಿಲಿಯಲ್ ಒಂದು ಇದು ಬಿಡುಗಡೆ ಆಗುತ್ತೆ, ಹಾರ್ಮೋನು. ಆ ಹಾರ್ಮೋನ್ ಇನಾಸ್ ಜೀನ್ ಅಂತ ಒಂದಿದೆ, ಅದರಿಂದ ಬಿಡುಗಡೆಯಾಗುವ ಒಂದು ಫ್ಯಾಕ್ಟರ್ ಅಥವಾ ಎನ್ಸೈಮ್ ಏನು ಮಾಡುತ್ತೆ, ಹೃದಯದ ರಕ್ತನಾಳಗಳನ್ನು ಹಿಗ್ಗಿಸುತ್ತೆ. ಅವಾಗೇನಾಗುತ್ತೆ, ಹೃದಯದಲ್ಲಿ ಬ್ಲಾಕೇಜ್ಗಳು ಆಗೋದಿಲ್ಲ. ಹಾಗಾಗಿ ಈ ಧ್ಯಾನದಿಂದ ದೇಹದ ಪ್ರತಿ ಒಂದು ಅಂಗಾಂಗಕ್ಕೂ ಉಪಯೋಗ ಆಗೋದ್ರಿಂದ ಪ್ರತಿದಿನ 5 ನಿಮಿಷದಿಂದ ಆರಂಭ, 10-15 ನಿಮಿಷನೂ ಬೇಕಾದಷ್ಟು. ಕೆಲವೊಮ್ಮೆ ಈ ಮ್ಯೂಸಿಕ್ ಜೊತೆಯಲ್ಲಿ ಧ್ಯಾನ ಮಾಡೋದಿದೆಯಲ್ಲ, ಅದು ಸಮಯ ಹೋಗೋದೇ ಗೊತ್ತಾಗೋದಿಲ್ಲ. ನೀವು ಸುಮಾರು ಹೊತ್ತು ಕೂತಿದ್ರಿ ಗೊತ್ತಾಗಿಲ್ಲ. ನೀವು ಹಾಗೆ ಧ್ಯಾನ ಅಂದರೆ ಕಷ್ಟ ಆಗುತ್ತೆ. ವಿತ್ ಸಮ್ ಮ್ಯೂಸಿಕ್ ಎಲ್ಲ ಇರುತ್ತಲ್ಲ, ಅದು ಆನಾಪಾನಸತಿ ಆಗ್ಬೋದು, ವಿಪಾಸನ ಮೆಡಿಟೇಷನ್ ಆಗ್ಬೋದು, ಮೈಂಡ್ಫುಲ್ ಮೆಡಿಟೇಷನ್ ಆಗ್ಬೋದು. ಇವೆಲ್ಲ ಮಾಡ್ತಾ ಬಂದರೆ ಇದು ನಮ್ಮ ಜೊತೆ ನಮಗಿರುವ ಒಬ್ಬ ಗೆಳೆಯ ಅಂತ ಅನ್ಕೋಬೇಕು. ಆಮೇಲೆ ನಾವು ಚೆನ್ನಾಗಿರ್ಬೇಕು ಅಂದರೆ ಮಾಡಬೇಕು, ಇಲ್ಲ ಅಂತಂದರೆ ನಾವೇನು ಮಾಡೋಕ್ಕಾಗಲ್ಲ. ಏಕೆ ಅಂತಂದರೆ ದಿಸ್ ಇಸ್ ವಾಟ್ ವಿ ನೀಡ್ ಅಟ್ ದಿಸ್ ಪಾಯಿಂಟ್. ಇಲ್ಲ ಅಂತಂದ್ರೆ ಏನಾಗುತ್ತೆ ಅಂದರೆ ನಾವು ದುಡಿದ ಎಲ್ಲ ದುಡ್ಡನ್ನು ನಮ್ಮ ಹೃದಯದ ಬೈಪಾಸ್ ಸರ್ಜರಿಗೆ ಹಾಕಬೇಕಾಗುತ್ತೆ, ಅಥವಾ ಶ್ವಾಸಕೋಶದ ತೊಂದರೆಗಳು, ಅಥವಾ ಕಿಡ್ನಿ ಡಯಾಲಿಸಿಸು, ಅಥವಾ ಲಿವರ್ ಡ್ಯಾಮೇಜು ಮುಂದಿನ ದಿನದಲ್ಲೆಲ್ಲ ಆಗುತ್ತೆ. ಏಕೆಂದರೆ ಅಷ್ಟರ ಮಟ್ಟಿಗೆ ವಿಷಯಗಳನ್ನು ತಿಂತಾ ಇದ್ದೀವಿ ನಾವು ಎಲ್ಲರೂ. ಸೊ ಹಾಗಾಗಿ ಇದನ್ನು ಏನು ಬೇಡ, ವೈದ್ಯರಿಂದ ದೂರ ಇರಬೇಕು ಅಂತಂದರೆ ನಮ್ಮ ಜೊತೆ ಇರುವ ದೊಡ್ಡ ಮಹಾವೈದ್ಯ ಅಂದರೆ ಧ್ಯಾನ ಮಾತ್ರ. ಹಾಗಾಗಿ ಧ್ಯಾನದ ಬಗ್ಗೆ ಎಲ್ಲರಿಗೂ ಒಂದು ಅರಿವಿರಬೇಕು, ಜಾಗೃತರಾಗಿರಬೇಕು. ನಮಸ್ಕಾರ.